ಕರಿಬಸಪ್ಪನವರು ನಿಮ್ಮ ಪಾರ್ಟ್ನರ್ ಆಗಿದ್ರು. ನಂಗೆ ಇರಕ್ಕೆ ಕಷ್ಟ ಆಯ್ತು ಒಂದು ವಾರ. ಇನ್ನೊಂದು ನಿಮಗೆ ಗೊತ್ತಿದೆ, ನೀವೇ ಹೇಳಿರೋ ಹಾಗೆ ಇದು ಕ್ರಿಂಜ್ ಶೋ ಅಂತ. ಹಾಗಾದ್ರೆ ನಿಮ್ಗೆ ಗೊತ್ತಿರುವಂತ ಕ್ರಿಂಜ್ ಶೋಗೆ ನೀವ್ ಯಾಕೆ ಹೋದ್ರಿ? ಆ ಮನೇಲಿ ನಂಗೆ ಏನ್ ಬೇಜಾರಾಗುವಂತ ವಿಷಯ ಏನು ಅಂದ್ರೆ ತುಂಬಾ ಕಟ್ ಮಾಡ್ತಾರೆ, ಮಾತುಗಳನ್ನ ಕಟ್ ಮಾಡ್ಬಿಡ್ತಾರೆ ಅಂಡ್ ಅವ್ರು ಕಂಟಿನ್ಯೂ ಮಾಡ್ಬಿಡ್ತಾರೆ. ಚಂದ್ರಪ್ರಭಾ, ಸತೀಶ್ ಅವ್ರ ನಾಯಿ. ಏನೆಲ್ಲ ಶಾಪಿಂಗ್ ಮಾಡಿದ್ರಿ? ಬಟ್ಟೆಗಳು ಅಂತ ಬಂದಾಗ ಐ ವೆಂಟ್ ಆಲ್ ಔಟ್. ಒಂದು ಮದುವೆ ಶಾಪಿಂಗ್ ಏನು ರೇಂಜ್ ಮಾಡಬೇಕು ಅಷ್ಟೆಲ್ಲ ಖರ್ಚು ಮಾಡಿ ಆ ಮನೆಯಲ್ಲಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನ್ನೋದು ವರ್ಕೌಟ್ ಆಗುತ್ತೆ. ಮತ್ತು ಈ ರಿಂಗ್ಸು ಇದೆಲ್ಲ ಹಾಕೋದು ತುಂಬ ಜಾಸ್ತಿ, ಅಂದರೆ ಈ ಕೈ ಪೂರ್ತಿ ರಿಂಗ್ಸ್ ಇರುತ್ತೆ, ಈ ಕಡೆನೂ ರಿಂಗ್ಸ್ ಇರುತ್ತೆ, ಥ್ರಿಫ್ಟ್ ಶಾಪಿಂಗ್ ಅಂತ ಹೇಳ್ತಾರೆ. ನಮಸ್ಕಾರ, ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆ ಇರುವಂಥದ್ದು ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದು ಈಗ ಬಿಗ್ ಬಾಸ್ ಥರನೇ ಫೇಮಸ್ ಆಗಿಬಿಟ್ಟಿದ್ದಾರೆ. ಅಷ್ಟು ಬ್ಯುಸಿ ಇರುವಂತಹ RJ ಅಮಿತ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಿಗ್ ಬಾಸ್ ಮಾಡುತ್ತಿರುವ ನಮಸ್ಕಾರಗಳು. ನಮಸ್ಕಾರಗಳು ಸರ್, ಭಾರಿ ಖುಷಿ ಆಯಿತು. ಬಟ್ ಏನು ಗೊತ್ತಾ, ನಾವು ಟಾಪಿಕ್ ಸ್ಟಾರ್ಟ್ ಮಾಡೋದೇ ಒಂದು ಮೋಟಿವೇಶ್ನಲ್ ಥಾಟ್ ಇಂದ ಸ್ಟಾರ್ಟ್ ಮಾಡಿ ಸರ್. ಹೌದಾ? ಯಾಕೆ ಅಂತ ಗೊತ್ತಾಯ್ತು ನಿಮಗೆ ಮೋಟಿವೇಶ್ನಲ್ ಥಾಟ್? 100% ಗೊತ್ತು. ಯಾಕಂದರೆ ಅದೇ ಮೋಟಿವೇಶ್ನಲ್ ಥಾಟ್ ಜೊತೆನೇ ಬದುಕ್ತಾ ಇದ್ನಲ್ಲ. ಅದು ಥಾಟು ತಲೆಗೆ ಹೊಡೆದು ತಲೆ ಒಂಥರ ಮೋಟಿವೇಶನ್ ಲೂಸ್ ಮೋಷನ್ ಆಗ್ಬಿಡ್ತದೆ. ಆ ಥರದ್ದೊಂದಿದ್ದು. ಹೌದು, ಮೋಟಿವೇಶನಿಂದಾನೇ ಶುರು ಮಾಡಬೇಕು. ಐ ಥಿಂಕ್ ಒಂದು ರೆಗ್ಯುಲರ್ ಮೋಟಿವೇಶನ್ ಆ ವ್ಯಕ್ತಿ, ನನ್ನ ಜೊತೆ ಇದ್ದಂಥ ವ್ಯಕ್ತಿ ಹೊಡಿತಾ ಇದ್ದಿದ್ದು ಏನು ಅಂದರೆ, ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ, ಇಷ್ಟು ದೂರ ಕಷ್ಟಪಟ್ಟು ಬಂದಿದ್ದೀನಿ, ಇಲ್ಲಿವರೆಗೂ ಬರೋದೇ ದೊಡ್ಡ ವಿಷಯ. ಇಲ್ಲಿಂದ ನಾವು ಈ ವಾರ ನಾವು ನಾಮಿನೇಟ್ ಆಗಿಬಿಟ್ಟು ಮನೆಗೆ ಹೋದ್ರೂ ಪರವಾಗಿಲ್ಲ, ಇಲ್ಲಿವರೆಗೂ ಬಂದಿದ್ದೀವಲ್ವ ಅಷ್ಟೇ ಸಾಕು ಅಂತ. ಸೊ ಅವರಿಂದ ತಗೊಳ್ಳುವಂತಹ ಒಂದು ಮೋಟಿವೇಶನ್ನು ಏನೇ ಬಂದರೂ ನಮ್ಮ ಪಾಲಿಗೆ ಪಂಚಾಮೃತನೇ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ವಾವ್, ನಿಜವಾಗ್ಲೂ ಮೋಟಿವೇಶನಲ್ ಟಾಕ್ ಇಂದನೇ ನಾವು ಸ್ಟಾರ್ಟ್ ಮಾಡಿದ್ವಿ. ಅದು ನನಗೆ ಖುಷಿ ಇದೆ. ಯಾಕಂದರೆ ನಾನು ಯಾವತ್ತೂ ಕೇಳಿರೋದು ಮೋಟಿವೇಶನೇ ಮುಳುವಾಗುತ್ತೆ ಅಂತ ನಾನು ಫಸ್ಟ್ ಟೈಮ್ ಕೇಳಿರೋದು. ಅದು ನನ್ನಂಥವ್ರಿಗೆ, ಔಟ್ ಆಫ್ ಆಲ್ ದ ಪೀಪಲ್, ಅವ್ರ ಏಜ್ ಕ್ಯಾಟಗರಿ ಯಾರಾದರೂ ಇದ್ದರೆ ಮೋಟಿವೇಶನ್ ತೊಗೊಂಡು ಸೀರಿಯಸ್ ಆಗ್ತಾ ಇತ್ತು. ನನಗೆ ಅಯ್ಯೋ ಮೋಟಿವೇಶನ್ ಎಲ್ಲ ನೋಡಲ್ಲ, ನಾನು ಪಾಡಿಗೆ ನಾನು ತಲೆ ಆಟೆ ಮಾಡ್ಕೊಂಡಿರೋ ವ್ಯಕ್ತಿ. ನನಗೂ ಆ ಕಾಂಬಿನೇಷನ್ ಬಂತಲ್ಲ ಅಂತ, ಅದೇ ಜೀವನ. ಏನು ಮಾಡ್ತೀರಾ? ಹೌದು, ಎಸ್. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಒಂದು ವಾರದಿಂದ ನೀವು ಮನೆಯಿಂದ ಹೊರಗೆ ಬಂದ್ರಿ. ಇನ್ನೇನು 3 ದಿನ ಆಯ್ತು ಅನ್ಸುತ್ತೆ. ನೀವು 4 ದಿನ ಆಯಿತು, 3-4 ಡೇಸ್ ಆಗಿದೆ. ಸೊ ಹೇಗಿದೆ ಲೈಫ್? ಒಂದು ಫಿಸಿಕಲಿ ನಾನು ಸ್ವಲ್ಪ ಸ್ಲೀಪ್ ಸೈಕಲ್ಲು, ಸ್ಕೆಡ್ಯೂಲು ಇದೆಲ್ಲ ಚೇಂಜ್ ಆಗ್ತಾ ಇದೆ. ಅಂದರೆ ದೇಹದ ಆ್ಯಪಿಟೈಟ್ ಕೂಡ ಚೇಂಜ್ ಆಗಿಬಿಟ್ಟಿತ್ತು. ಬಿಕಾಸ್ ಅಲ್ಲಿ 2 ಹೊತ್ತು ಊಟ ಸಿಗೋದಷ್ಟೇ. ಸೊ ಒಂದು ಹೊತ್ತಲ್ಲಿ ಮೇ ಬಿ 1 ಚಪಾತಿ ಇರ್ಬೋದು, ನೈಟು ಒಂದು ಇಷ್ಟು ಪಲ್ಯ ಇರ್ಬೋದು ಅಷ್ಟೇ ಊಟಕ್ಕೆ. ಸೊ ತುಂಬ ಕಮ್ಮಿ ದಿನಸಿ, ಅದರಲ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಸೊ ಅದೆಲ್ಲ ಮುಗಿಸಿ ಅದೆಲ್ಲ ತಿಂತ ಆ್ಯಪಿಟೈಟ್ ಕಡಿಮೆ ಆಗಿಬಿಡುತ್ತೆ. ನಾವು ತಿನ್ನೋದು ಇಂಟೇಕ್ ಇಷ್ಟೇ ಆಗಿಬಿಡುತ್ತೆ. ಸೊ ಬಾಡಿ ವೇಟ್ ಎಲ್ಲ ತುಂಬ ಕಳ್ಕೊಂಬಿಟ್ಟೆ ಬರುವಷ್ಟರಲ್ಲಿ. ಒಂದು ವಾರದಲ್ಲೇ ಅಷ್ಟು ಕಳ್ಕೊಂಬಿಟ್ಟೆ, ಇಮ್ಯಾಜಿನ್ ಮಾಡಿ. ಅದು ಒಂದು. ಅಂದರೆ ಇನ್ನೊಂದು ಕಡೆ ಸ್ಲೀಪು, ನಿದ್ದೆ ಅಂತ ಬಂದಾಗ ಒಂದು 2 ಅವರ್ಸ್ 3 ಅವರ್ಸ್ ನಿದ್ದೆ ಅಷ್ಟೇ. ಬಿಕಾಸ್ ನೈಟ್ ನಾವೆಲ್ಲ ಮಾತಾಡಿಕೊಂಡು ಪಕ್ಕದಲ್ಲಿ ಒಂದು ಮೋಟ್ರ್ ಜನರೇಟರ್ ಗೊರಕೆ ಹೊಡೆಯೋ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಹೆಂಗೋ ನಾವು ಮಲ್ಕೊತಾ ಇದ್ವಿ. ಮಲ್ಕೊಂಡು ಎದ್ದೋಳೋ ಅಷ್ಟರಲ್ಲಿ ಪಟ್ಟೊಂದು ಸಾಂಗ್ ಬಂದ್ಬಿಡುತ್ತೆ. ಸಾಂಗ್ ಬಂದಿದೆ, ಎದ್ದೊಳ್ಬೇಕು, ಫುಲ್ ಜೋಶಲ್ಲಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಕಾರಣಕ್ಕೆ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ತಣ್ಣೀರು ಸ್ನಾನ, ಕಂಪ್ಲೀಟ್ ತಣ್ಣೀರು ಸ್ನಾನ, ಕಂಪ್ಲೀಟ್ ಅದರಲ್ಲೇ ತಣ್ಣೀರು ಸ್ನಾನ ಮಾಡ್ತಾ ಇದ್ದೆ. ಜಸ್ಟ್ ಸೊ ದಟ್ ಐ ಕ್ಯಾನ್ ಸ್ಟೇ ಆ್ಯಕ್ಟಿವ್ ಥ್ರೂ ಔಟ್ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಎದ್ದಿದ್ದು ಆ್ಯಕ್ಟಿವ್ ಆಗುವಂಥದ್ದು. ಇಲ್ಲಿ ಬಂದಿದ್ದು ಅಷ್ಟೇ, ವಾಪಸ್ ಮನೆಗೆ ಬಂದಿದ್ದೆ ಫಸ್ಟ್ ಡೇ ಒಂದು ಅಗೇನ್ 2 ಅವರ್ಸ್ ಅಷ್ಟೇ ಮಲಗಿದ್ದು ನಾನು. 2 ಅವರ್ಸಲ್ಲಿ ಸಡನ್ನಾಗಿ ಎದ್ಬಿಟ್ಟು ಓಕೆ ಲೆಟ್ಸ್ ಗೆಟ್ ಟು ವರ್ಕ್ ಅಂತ ಶುರು ಆಗ್ಬಿಡ್ತು. ಈಗ ಸ್ಲೋಲಿ ನಾನು ನಿದ್ದೆ ಇನ್ನೂ ಜಾಸ್ತಿ ತೊಗೊಳಕ್ಕೆ, ಇನ್ನೂ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಚೇಂಜ್ ಆಗ್ತಾ ಇದೆ. ಈ 1 ವಾರ ಸಾಕು ನನಗೆ. ಬಿಕಾಸ್ 1 ವಾರ ಅಲ್ಲಿದ್ದು ಆ ಟ್ರಾಮಾ ರಿಲೀಫ್ 1 ವಾರ ಸಾಕು ಅಂತ. 1 ತಿಂಗಳಿದ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ ಅವ್ರಿಗೆ. ನಿಜ. ಯಾಕಂದರೆ ಇನ್ನೂ ನೀವು ಅಮಿತ್ ಏನು, RJ ಅಮಿತ್ ಏನು ಅನ್ನೋದು ನಾವು ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಇವಾಗ ನಿಮ್ಗೆ ಅನ್ಸುತ್ತಾ ನಾನು ಹೊರಗಡೆ ಬರುವಂಥ ಕಂಟೆಸ್ಟೆಂಟ್ ಅಲ್ಲ? ಹೌದು, ಅನಿಸುತ್ತೆ ಖಂಡಿತವಾಗ್ಲೂ. ಬಟ್ ಯಾಕಷ್ಟು ಸ್ಟ್ರಾಂಗ್ ಆಗಿ ಅನಿಸುತ್ತೆ ನಿಮಗೆ, ನಾನು ಇನ್ನೂ ಇರಬೇಕಿತ್ತು, ಆ ಜೋಡಿ ಇಲ್ಲ ಅಂತಿದ್ದೆ, ನಾನು ಪಕ್ಕಾ ಇದ್ದೇ ಇರ್ತಿದ್ದೆ ಅನ್ನೋದು? ಬಿಕಾಸ್ ನನ್ನಲ್ಲಿರುವಂತಹ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ. ಆ ಒಂದು ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು. ಈಗ ಸಿನಿಮಾ ಆ್ಯಕ್ಟರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಬಂದಾಗ ಅವರೆಲ್ಲ ಆಗಲೇ ಫೇಮಸ್ ಆಗಿರ್ತಾರೆ. ಅವ್ರ ವ್ಯಕ್ತಿತ್ವವನ್ನು ಇಂಟರ್ವ್ಯೂಸಲ್ಲಿ ನೋಡಿರ್ಬೋದು, ಅದೆಲ್ಲ ಮಾಡಿರೋದು ನೋಡಿರ್ಬೋದು. ನಾನು ಐ ಆಮ್ ಆನ್ ದಿ ಅದರ್ ಸೈಡ್. ನನ್ನಂಥ ಕ್ಯಾಟಗರಿಯ ವ್ಯಕ್ತಿನ ಚೂಸ್ ಮಾಡಬೇಕು ಅಂದರೆ ಒಂದು 1000 ಸಲ ಯೋಚನೆ ಮಾಡಬೇಕು. 100 ಜನ ಇರ್ತಾರೆ ಪ್ರೊಫೈಲ್ಸ್, ಅದ್ರ ನಡುವೆ ಒಬ್ಬನ್ನ ಆಯ್ಕೆ ಮಾಡ್ಕೋಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಅದು. ಸೊ ಅದೆಲ್ಲ ಫಿಕ್ಸ್ ಮಾಡಿಬಿಟ್ಟು ನನ್ನನ್ನು ಪುಷ್ ಮಾಡಿದಾಗ ಅವ್ರು ಹೇಳಿದ್ದಿಷ್ಟೇ, ನೀನು ಗೆಲ್ತೀಯೋ ಅಲ್ಲೋ ನಮಗೆ ಗೊತ್ತಿಲ್ಲ, ಬಟ್ ಫಿನಾಲೆವರೆಗೂ ಹೋಗುವಂಥ ಕಂಟೆಸ್ಟೆಂಟ್ ನೀನು, ಅಷ್ಟಂತೂ 100% ನಿಜ ಅಂತ ಹೇಳಿದ್ರು. ಆ್ಯಂಡ್ ನನ್ನಲ್ಲಿರುವಂಥ ಪೊಟೆನ್ಷಿಯಲ್ ಏನು ಅಂದರೆ, ಈ ಕಾಲೆಳೆಯೋದು, ಕಾಮಿಡಿ, ಜೋಕು ಇದೆಲ್ಲ ಮಾಡೋದು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಯಾವ್ದಾದ್ರು ಒಂದು ಜೆನ್ಯೂನ್ ಆಗಿ ಒಂದು ಕಾಸ್ ಬಂದರೆ ಅದಕ್ಕೋಸ್ಕರ ಎದ್ದು ನಿಲ್ತೀನಿ, ವೋಕಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ, ಸ್ಟ್ಯಾಂಡ್ ತೊಗೊತೀನಿ. ಇಲ್ಲದೇ ಇರೋ ಕಾರಣಕ್ಕೆಲ್ಲ ಜಗಳ ಆಡಲ್ಲ, ಓವರ್ ಆ್ಯಕ್ಟಿಂಗ್ ಮಾಡಲ್ಲ. ಬಟ್ ಜೆನ್ಯೂನ್ ಕಾರಣ ಬಂದರೆ ಎಕ್ಕಮಕ್ಕ ಮಾತಲ್ಲೇ ಹೇಳಿಬಿಟ್ಟು ಕೂಡಿಸ್ತೀನಿ ಅವ್ರನ್ನ ಅಂತ ಹೇಳ್ತಾ ಇರೋದು. ಕೆಲವೊಂದು ಜಾಗಗಳಿಗೆ ಫಿಸಿಕಲ್ ವೈಲೆನ್ಸ್ ಬೇಕಿಲ್ಲ, ಮಾತೇ ಸಾಕು ಅಂತ ಹೇಳ್ತಾ ಇರೋದು. ಅದು ಸಾಕು, ಅದೇ ಕೂಡಿಸ್ಬಿಡುತ್ತೆ ಅಂತ. ಅದು ಒಂದು ಕಡೆ ಆಗಿದ್ರೆ, ಇನ್ನು ನನ್ನಲ್ಲಿ ಬೇರೆ ಬೇರೆ ಗುಣಗಳಿದೆ. ಅಂದರೆ ಅಫ್ಕೋರ್ಸ್ ಗಾಸಿಪ್ ಎಲ್ಲ ಮಾಡ್ತಾ ಇದ್ದೆ ಮನೇಲಿ, ಇಲ್ಲೂ ಮಾಡ್ತೀನಿ ಅಲ್ಲೂ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಒಂದು ಮೇ ಬಿ ಒಂದು ರೊಮ್ಯಾಂಟಿಕ್ ಆ್ಯಂಗಲ್, ಒಂದು ಫ್ಲರ್ಟ್ ಮಾಡುವಂತಹ ಒಂದು ಇದು ಟ್ರೈ ಮಾಡಿದ್ದೀನಿ.
ನಾನು 2-3 ಸಲ ಸ್ಪಂದನ ಅವ್ರ ಜೊತೆ ಇದು ಮಾಡೋದು ಅಂದ್ರೆ ಇನ್ ವೆರಿ ಹೆಲ್ದಿ ವೇ, ಅಂದ್ರೆ ತುಂಬಾ ಕೀಳ್ ರೀತಿನಲ್ಲಿ ಕೆಟ್ಟದಾಗಲ್ಲ, ಇನ್ ವೆರಿ ಸ್ವೀಟ್ ವೇ ಕ್ರಶ್ ಅಂತೆಲ್ಲ ಹೇಳ್ಬಿಟ್ಟು ಇದೆಲ್ಲ ಹೇಳಿದೆ ಔಟ್ ಆಫ್ ರೆಸ್ಪೆಕ್ಟ್ ಅಷ್ಟೇ. ಸೊ ಆ ರೀತಿ ಇದು ಮಾಡಿದೆ. ಆಮೇಲೆ ನಂಗೂ ಗೊತ್ತು ಸುಮ್ಮನೆ ಅವ್ರಿಗೂ ಫ್ಯಾನ್ಸ್ ಇರ್ತಾರೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಕೆಟ್ಟ ರೀತಿನಲ್ಲಿ ಪೋಟ್ರಿ ಆಗಬಾರ್ದು ಅಂತ ಅಷ್ಟೇ. ಸೊ ನಾನು ಅದೇ ವೆರಿ ನೈಸ್ ವೇ, ಅಂದರೆ ಒಂದು ಲಾಸ್ಟ್ 2-3 ಡೇಸ್ ಎಲ್ಲ ಶುರುವಾಗ್ಬಿಟ್ಟಿತ್ತು ಗೇಮು, ಅಷ್ಟರಲ್ಲಿ ಇದಾಗ್ಬಿಟ್ಟು ಪಟ್ಟಂತ ಆಚೆ ಬಂದ್ಬಿಟ್ಟೆ. ಸೊ ಕೊಡೋಕ್ಕಾಗದೆ ಆಚೆ ಬಂದ್ಬಿಟ್ನಲ್ಲ ಅಂತ ಒಂದು ಬೇಜಾರಷ್ಟೇ. ಇಷ್ಟು ತೊಗೊಂಡೋಗಿರ್ತೀರ ತಟ್ಟೆ ಪೂರ್ತಿ ಎಲ್ರಿಗೂ ತಿನ್ನಿಸ್ಬೇಕು ಅಂತ, ಒಂದು 2 ಐಟಮ್ ಹೋಗಿದೆ ಅಷ್ಟೇ, ಇನ್ನು ಬಾಕಿ ಐಟಮ್ ಬರೋ ಅಷ್ಟರಲ್ಲಿ ನಮ್ಮನ್ನೇ ತಟ್ಟೆ ಜೊತೆ ಆಚೆ ಕಳಿಸ್ಬಿಟ್ರಲ್ಲ ಅಂತ. ನಿಜ. ಅಂದ್ರೆ ನಮಗೂ ಶೋ ನೋಡ್ತಿರ್ಬೇಕಾದ್ರೆ ಏನನ್ಸ್ತಿತ್ತು ಅಂದ್ರೆ ನಿಮ್ಮ ಎಲಿಮಿನೇಷನ್ ಟೈಮಲ್ಲಿ ನೀವಿಬ್ರು ಬೆಳಕಿಗೆ ಬರ್ತಾ ಇಲ್ಲ ಅನ್ನೋದು ಎಲ್ಲ ಕಂಟೆಸ್ಟೆಂಟ್ ಹೇಳೋವಾಗ ನೀವೇನಾದ್ರೂ ಟ್ರೈ ಮಾಡ್ಬೇಕಿತ್ತಲ್ಲ, ಸರಿ ಜಗಳ ಆಡ್ಬಿಡಿ ಅಥವಾ ಆ ಥರದ್ದೆಲ್ಲ ಫ್ರಸ್ಟ್ರೇಷನ್ ಅನ್ಸುತ್ತೆ ನೋಡೋರಿಗೆ. ನಿಮ್ಗಲ್ಲಿ ನೀವಿದ್ದಾಗ ಮನೆಯೊಳಗಡೆ ಸರಿ ನನ್ನ ಹೆಸರು ಬಂದಿದೆ, ನಾನೀಗ ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಬರುತ್ತಲ್ಲ, ಅವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂದ್ರೆ ಯಾವ ಕನ್ಫ್ಯೂಷನ್ ಸ್ಟೇಟ್? ಈಗ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಾಗ್ಲೂ ಅಷ್ಟೇ ಆ ಮನೆಯಲ್ಲಿ ಸ್ವಲ್ಪ ಓವರ್ ಆಕ್ಟಿಂಗ್ ಅನ್ನೋದು ವರ್ಕೌಟ್ ಆಗುತ್ತೆ. ಅಂದ್ರೆ ಜೋರಾಗಿ ಕೂಗುವಂಥದ್ದು, ಕಾರಣ ಇಲ್ಲದೆ ಜೋರಾಗಿ ಕೂಗುವಂಥದ್ದು ವರ್ಕೌಟ್ ಆಗುತ್ತೆ. ಬಟ್ ನನ್ನ ಜೀವನದ ಪರ್ಸ್ನಲಿ ನನ್ನ ಜೀವನದ ಐಡಿಯಲ್ಗಳಲ್ಲಿ ಮಾರಲ್ಗಳಲ್ಲಿ ಆಗಲ್ಲ, ಅದು ಕಾರಣ ಇಲ್ಲದೆ ಸುಮ್ಮನೆ ಜಗಳ ಮಾಡೋಕ್ಕಾಗಲ್ಲ. ಓಕೆ, ನೀವೇನಾದರೂ ತಪ್ಪು ಮಾಡಿದ್ದೀರಾ, ನಾನು ಕುತ್ಕೊಂಡು ಸಮೀಕ್ಷಾ ಹಿಂಗೆಲ್ಲ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಇಟ್ ಇಸ್ ನಾಟ್ ದಟ್ ಈಸಿ. ಒಂದು 2 ವಾರ್ನಿಂಗ್ ಆಮೇಲೆ ಶುರು ಹಚ್ಕೊತೀನಿ ಬೈಬೇಕು ಅಂತ ಬಂದಾಗ. ಹಾಗೆಲ್ಲ ಡೈರೆಕ್ಟಾಗಿ ಚಿಕ್ಕ ವಿಷಯಕ್ಕೆ ಬಟ್ಲು ತೊಳೆದಿಟ್ಟಿಲ್ಲ ಅನ್ನೋ ಕಾರಣಕ್ಕೆಲ್ಲ ಸುಮ್ಮನೆ ಕೂಗಕ್ಕೆಲ್ಲ ಬರಲ್ಲ ನನಗೆ. ಜೆನ್ಯೂನಾಗಿ ಏನೋ ಒಂದು ಮಾಡಿದಿರಾ, ಏನೋ ಒಂದು ತಪ್ಪು ಮಾಡಿದಿರಾ, ಅಥವಾ ಬೇರೆಯವ್ರ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಮಾತಾಡಿದಿರಾ, ನೀವು ಮಾತಾಡೋದು 100% ತಪ್ಪಂದರೆ ಕುತ್ಕೊಂಡು ಸರಿಗೆ ಮಾತಾಡ್ತೀನಿ, ಸರಿಗೆ ಮಕ್ಕ ಕೊಡ್ದಂಗೆ ಕೊಡ್ತೀನಿ. ಸೊ ಎಷ್ಟೋ ಜಾಗಗಳಲ್ಲಿ ನಾವು ಇನ್ನೂ ಜಾಸ್ತಿ ಏನು ಕೊಡಬಹುದು ಅಂತ ಬಂದಾಗ ಇನ್ನೂ ಜಾಸ್ತಿ ಬೆರಿತಾ ಇದ್ವಿ, ಜನರ ಜೊತೆ ಬೆರಿತಾ ಇದ್ವಿ, ಇನ್ನೂ ಸ್ವಲ್ಪ ತಲೆಹರಟೆ ಮಾಡ್ತಾ ಇದ್ವಿ. ನಾನು ಕಾಲು ಎಳೆಯೋದಾಗಿರ್ಬೋದು, ಇವರು ಅದೇ ಮೋಟಿವೇಶನ್ನು ಮತ್ತು ಹಾಡೋದು, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ರು ಅವ್ರು ಡ್ಯಾನ್ಸು ಅಂತ. ಸೊ ಅವ್ರು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು, ಅವ್ರು ಕಾಲು ಎಳೆಯೋದು ನಾನು, ಇದೆಲ್ಲ ಇನ್ನೂ ಜಾಸ್ತಿ ಮಾಡ್ಕೊಂಡು ನಾವು ಕಾಣಿಸ್ಕೊತಾ ಇದ್ವಿ. ಸೊ ಈ ರೀತಿ ಇದೆಲ್ಲ ಇತ್ತು. ಪಾತ್ರೆ ತೊಳಿತಾ ಇರ್ಬೇಕಾದ್ರೆ ಹಾಡ್ಕೊಂಡು ಇದು ಮಾಡೋದು, ಕಿಚನ್ ಅದೇನೋದು ಫ್ಲೋರ್ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೂ ಡ್ಯಾನ್ಸ್ ಮಾಡ್ಕೊಂಡು ಫ್ಲೋರ್ ಕ್ಲೀನ್ ಮಾಡೋದು, ಹಿಂಗೆ ಬಂದು ಪರ್ಕೆ ಎಲ್ಲ ಇಟ್ಕೊಂಡು ನಾವು ಪರ್ಕೆ ಸರ್ವಿಸ್ ಕೊಡ್ತೀವಿ ಬನ್ನಿ, ತುಂಬ ಮಾಡಿದ್ದೀವಿ ಮ್ಯಾಮ್. ಐ ಥಿಂಕ್ ಆ 24/7 ಇದರಲ್ಲಿ ತುಂಬ ಕಾಣಿಸ್ಕೊಂಡಿದೆ. ಟೆಲಿಕಾಸ್ಟಲ್ಲಿ ಮೇ ಬಿ ದೇ ಹ್ಯಾವ್ ಟು ಪ್ರಯಾರಿಟೈಸ್, ಇದು ತೊಗೋಬೇಕು ಇದು ತೊಗೋಬಾರ್ದು ಅಂತ. ಆ ಒಂದು ಬೇಜಾರು ಅಷ್ಟೇ, ತುಂಬ ಕಾಣಿಸ್ಕೊಂಡಿಲ್ಲ. ಇದ್ದಿದ್ದು ಒಂದು ವಾರದಲ್ಲೂ ತುಂಬ ಸಿಕ್ಕಿಲ್ಲ ಅಂತ ಹೇಳಿದಾಗ ಅದೊಂದು ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್ ಅಷ್ಟೇ. ತುಂಬ ಜನರಿಗೆ ನಾನು ಏನು ಮಾಡೋದು, ಸೆಲ್ಫಿ ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ನಾನೇ ಒಂದು ಶೂಟ್ ಮಾಡ್ಕೊಂಡು ತೋರಿಸ್ಬೇಕಿತ್ತು ಅಂತ. ಅಲ್ಲ, ಅದು ಹಂಗೆ ಅನ್ಸುತ್ತೆ. ಮತ್ತು ಇನ್ನೊಂದು ದೊಡ್ಡ ಪ್ರಶ್ನೆ ಕಾಡೋದೇನು ಅಂದರೆ, ಈಗ ಅವರು ಕರಿಬಸಪ್ಪನವರು ನಿಮ್ಮ ಪಾರ್ಟ್ನರ್ ಆಗಿದ್ದರು, ಆಗ ಅವರ ಪರ್ಸ್ನಾಲಿಟಿ ನೋಡಿದಾಗ ಒಂದು ಸಡನ್ ಎಲ್ರಿಗೂ ಗೊತ್ತಾಗ್ಬಿಡ್ತಾ ಓಕೆ ಕರಿಬಸಪ್ಪನವರು ಅಂತ. ಅವ್ರ ಹತ್ರ ನಿಮಗೆ ಒಂದು 2 ಡೇಸಲ್ಲೇ ಗೊತ್ತಾಯಿತು ಇದು ಪಾಸಿಬಿಲಿಟಿ ಇಲ್ಲ, ಮೋಟಿವೇಶನ್ ಹೋಗಿಬಿಟ್ಟಿದ್ದಾರೆ ಅಂತ. ನೀವು ಏನೆಲ್ಲ ಪ್ರಯತ್ನ ಮಾಡಿದ್ರಿ ಅವರನ್ನು ವಾಪಸ್ ಕರ್ಕೊಂಡು ಬರೋಕ್ಕೆ? ಇವನ್ ಏನು ಅಂದರೆ ಪ್ರಯತ್ನ ಇತ್ತು, ಇಲ್ಲ ನಾವು ಮಾಡಬೇಕು ಅಥವಾ ಯುನಿಕಾಗಿ ಕಾಣಿಸ್ಕೋಬೇಕು ಅನ್ನೋದಕ್ಕೆ ಏನೆಲ್ಲ ಪ್ರಯತ್ನ ಇತ್ತು? ನಾವು ತುಂಬ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಕೂಡಿಸ್ಕೊಂಡು ಹೇಳಿದೆ, ನೋಡಿ ನಿಮ್ಮಲ್ಲೂ ಒಂದು ಫನ್ನಿ ಸೈಡ್ ಅಂತಿದೆ. ಆಚೆ ಎಲ್ಲ ಬನಿನ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅಷ್ಟೆಲ್ಲ ಮಜಾ ಮಾಡ್ತಾ ಇದ್ದಿದ್ದು ವ್ಯಕ್ತಿ ಒಳಗೆ ಬಂದಿದೆ ಸಡನ್ನಾಗಿ ಏನಕ್ಕೆ ಮೋಟಿವೇಶನ್ನು ಅಂತ. ಅದು ಸ್ವಲ್ಪ ನಿಲ್ಲಿಸಿ, ಅದು ಸ್ವಲ್ಪ ಸ್ಟಾಪ್ ಮಾಡಿ ನಿಲ್ಲಿಸಿ ಅಂತ ತುಂಬ ಸಲ ಕೂತ್ಕೊಂಡು ಕೇಳಿದ್ದೀನಿ. ಅಣ್ಣ, ನೀವು ನಿಮ್ಮ ಕಾಲೇಜ್ ಡೇಸಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಯಾವ ಥರ ಇದ್ರಿ, ತಲೆಯಾಟೆ ಮಾಡ್ತಾ ಇದ್ರಲ್ವಾ, ಹುಡುಗಿ ಬಗ್ಗೆ ಈ ಥರ ಇದು ಮಾತಾಡೋದು ಇದೆಲ್ಲ ಮಾಡ್ತಾ ಇದ್ರಲ್ವಾ, ಹೆಂಗಿದ್ರಿ ಅವಾಗ? ಇಲ್ಲ, ಅವಾಗಲೂ ನಾನು ಮೋಟಿವೇಶನ್ ಇದೆಲ್ಲ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ನಾನು ಏನು ಗುರು ಇದೆಲ್ಲ ಹಿಂಗೆ ಮಾಡಿದ್ರೆ ಯಾರು ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ? ನನಗೆ ಇರೋಕ್ಕೆ ಕಷ್ಟ ಆಯಿತು 1 ವಾರ. ಸೊ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ತುಂಬ ಸಲ ಕೂಡಿಸ್ಕೊಂಡು ಹೇಳಿದ್ದೀನಿ, ತುಂಬ ಸಲ ಬೈದ್ಬಿಡ್ತೀನಿ. ಅಂದರೆ ಏನಣ್ಣ ಅರ್ಥನೇ ಮಾಡ್ಕೊಳ್ಳಲ್ಲ ನೀವು, ಇಷ್ಟು ಬೇಸಿಕ್ ಇದು ಅರ್ಥ ಆಗಲ್ವಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಆ ಬೈಗುಳಕ್ಕೆ ರೆಸ್ಪಾಂಡು ಮಾಡಲ್ಲ. ಹೌದಾ, ಓಕೆ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ಬಿಡೋದು. ನಾನು ಹತ್ತಿರ ರೆಸ್ಪಾಂಡ್ ಮಾಡಲ್ಲ. ಸೊ ನನ್ನ ಎಮೋಷನ್ಗಳನ್ನು ವ್ಯಾಲಿಡೇಟ್ ಮಾಡ್ತಾ ಇರಲಿಲ್ಲ. ಈಗ ಅವ್ರು ಫಸ್ಟ್ ಟೈಮ್ ಹತ್ತಾಗ ನಾನು ಹೋಗಿ ತಬ್ಕೊಂಡು ಕಣ್ಣೀರೆಲ್ಲ ಒರೆಸ್ಬಿಟ್ಟು ಅಣ್ಣ ನಾನಿದ್ದೀನಿ ನಿಮಗೋಸ್ಕರ ತಲೆ ಕೆಡಿಸ್ಕೊಬೇಡಿ ಅಂತೆಲ್ಲ ಹೇಳಿದೆ. ಆ ಒಂದು ಮೊಮೆಂಟು ಅದೇ ನಂಗಾದಾಗ ಅದಾಗಿಲ್ಲ. ತುಂಬ ಜಾಗಗಳಲ್ಲಿ ನಾನು ನನ್ನದು ನನ್ನ ಸಾಧನೆ ನನ್ನ ಕಷ್ಟ ಅಂತ ನನ್ನದು ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೊಬ್ಬರನ್ನ ಇಮಿಡಿಯೇಟಾಗಿ ಕುಗ್ಬಿಡ್ತೀವಿ, ಇನ್ನೊಬ್ಬರನ್ನ ಇಮಿಡಿಯೇಟಾಗಿ ಶ್ಯಾಡೋ ಒಳಗೆ ತಳ್ಬಿಡ್ತೀವಿ ಅಂತ. ಈಗ ಯಾರೇ ಬಂದು ಬೇರೆಯವ್ರು ಬಂದು ಹೇಗಿದ್ದೀರಾ, ನೀವೇನು ಮಾಡ್ತಾ ಇದ್ರಿ ಅಂತ ಕೇಳಿಬಿಟ್ಟು ಏನೋ ನನಗೇನೋ ನೀನೇನು ಮಾಡ್ತಿದ್ದೆ, ನಾನು ರೇಡಿಯೋನ ಇದು ಮಾಡಿದ್ದೀನಿ, ಈ ಅಭಿಯಾನ ಮಾಡಿದ್ದೀನಿ, ಯಮರಾಜ ಇದು ಮಾಡಿದ್ದೀನಿ, ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಈ ರೀತಿ ನಾನು ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗೆ 1999ರಲ್ಲಿ ನಂದು ಶುರುವಾಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಕಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿಬಿಡ್ತಾರೆ ಎಷ್ಟೋ ಜಾಗಗಳಲ್ಲಿ. ಸೊ ಆ ಮನೇಲಿ ನಂಗೆ ಏನು ಬೇಜಾರಾಗುವಂಥ ವಿಷಯ ಏನು ಅಂದರೆ ತುಂಬ ಕಟ್ ಮಾಡ್ತಾರೆ, ಮಾತುಗಳನ್ನ ಕಟ್ ಮಾಡಿಬಿಡ್ತಾರೆ ಆ್ಯಂಡ್ ಅವ್ರು ಕಂಟಿನ್ಯೂ ಮಾಡಿಬಿಡ್ತಾರೆ. ಆ್ಯಂಡ್ ಜೋರ್ ಧ್ವನಿನಲ್ಲಿ ಮಾತಾಡಿದ್ರೆ ಕೇಳಿಸ್ಕೊಂತೀವಿ ಕಾಣಿಸ್ಕೊಂತೀವಿ ಅನ್ನೋ ಒಂದು ಇದು ಆಯ್ತು. ಅದೇ ನಿಜ ಆಗುತ್ತೆ ಅನ್ನೋದು. ಈಗ 11 ಸೀಸನ್ ನೋಡಿದವರು ನೀವು, ಹೀಗೆ ಇರುತ್ತೆ ಅನ್ನೋದು ಗೊತ್ತು. ಇನ್ನೊಂದು ನಿಮಗೆ ಗೊತ್ತಿದೆ, ನೀವೇ ಹೇಳಿರೋ ಹಾಗೆ ಇದು ಕ್ರಿಂಜ್ ಶೋ ಅಂತ. ಹಾಗಾದ್ರೆ ನಿಮ್ಗೆ ಗೊತ್ತಿರುವಂಥ ಕ್ರಿಂಜ್ ಶೋಗೆ ನೀವು ಯಾಕೆ ಹೋದ್ಮೇಲೆ ಕ್ರಿಂಜ್ ಶೋ ಅಂತ ಗೊತ್ತಿದೆ, ಕ್ರಿಂಜ್ ಆಗಿ ಇರಬೇಕು ಅನ್ನೋದು ಗೊತ್ತಿದೆ, ಯಾಕೆ ಅದನ್ನು ಮಾಡಲಿಲ್ಲ ಅನ್ನೋದು ನನಗಂತೂ ಕಾಡ್ತಿರೋ ಪ್ರಶ್ನೆ ಈಗ. ಓಕೆ, ವೆರಿ ಸಿಂಪಲ್. ಏನಂದರೆ ಈಗ
ಹನ್ನೊಂದು ಸೀಸನ್ಗಳು ಫಾಲೋ ಮಾಡ್ತಾ ಇರಲಿಲ್ಲ, ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಕೆಲವೊಂದು ಎಪಿಸೋಡ್ ನೋಡ್ತಾ ಇದೆ, ಅದು ಬಿಟ್ಟರೆ ಮೀಮ್ಸ್ ಬರ್ತಾ ಇತ್ತು ನಮಗೆಲ್ಲ ಮೀಮ್ಸ್ ನೋಡೋಕೆ ಸಿಕ್ಕಿದ್ರೆ ಕಾಂಟೆಂಟ್ ಆಗುತ್ತೆ ಅಂತ ಅರ್ಥ. ಸೊ ಆ ರೀತಿ ಮೀಮ್ಸ್ ಇದೆಲ್ಲ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಸೊ ಅವಾಗಿದ್ದಂತಹ ಮೈಂಡ್ ಸೆಟ್ಟಲ್ಲಿ ಹೌದು ಇದು ಕ್ರಿಂಜ್ ಶೋ ಅಂತ ಹೇಳ್ಬಿಟ್ಟು ರೇಡಿಯೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕ್ರಿಂಜ್ ಇದನ್ನೆಲ್ಲ ಏನಕ್ಕೆ ನೋಡ್ತೀರಾ ಅಂತೆಲ್ಲ ಹೇಳಿದ್ದೆ. ಅದಾದ್ಮೇಲೆ ಸುದೀಪ್ ಸರ್ ಕೇಳಿದಾಗ ಇದೇನು ಹೇಳಿದ್ದೀರಾ ರೇಡಿಯೋನಲ್ಲಿ ನಮಗೆ ಇದ್ರ ಬಗ್ಗೆ ಅಂತೆಲ್ಲ ಹೇಳಿದೆ. ಸರ್ ಕ್ರಿಂಜ್ ಶೋ, ಲೋ IQ ಇರುವಂತಹ ಶೋ ಕಾರ್ಯಕ್ರಮ ಅಂತೆಲ್ಲ ಹೇಳಿದ್ದೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇನ್ನೊಂದು ಏನು ಅಂದರೆ ಕ್ರಿಂಜ್ ಅಂತ ಬಂದಾಗ ಕ್ರಿಂಜ್ ಅನ್ನೋದು ನೆಗೆಟಿವ್ ಅಲ್ಲ, ಅದು ಇವಾಗಿನ ಜಮಾನ ಕಲ್ವೆ ಅಲ್ಲ. ಈಗ ಸದ್ಯಕ್ಕೆ ಟ್ರೆಂಡ್ ಆಗ್ತಾ ಇರೋದೇ ಕ್ರಿಂಜ್. ಈಗ ನಮ್ಮ ಸತೀಶ್ ಕ್ಯಾಡಬಮ್ಸ್ ಅವರು ಅಥವಾ ಕರಿಬಸಪ್ಪ ಅವರು ಇಂಥವರೆಲ್ಲ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಪ್ಲಾಟ್ಫಾರ್ಮಲ್ಲಿ ಅಂದರೆ ಕ್ರಿಂಜ್ ಅನ್ನೋದು ವರ್ಕೌಟ್ ಆಗ್ತಾ ಇದೆ ಅಂತ. ವೆರಿ ಸಿಂಪಲ್, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಇರೋದೇ ಅದು. ಆ್ಯಂಡ್ ಕರ್ನಾಟಕದ ನಂಬರ್ 1 ಶೋ ಅದು, ಅತಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದು. ಅಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನನ್ನಂಥವ್ರಿಗೆ ಹೋಗಿ ಅಲ್ಲಿ ಭಾಗವಹಿಸೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಮ್ಮಲ್ಲಿರುವಂತಹ ಇನ್ನೂ ಬೇರೆ ಬೇರೆ ಥರದ ಗುಣಗಳು ಆಚೆ ಬರುತ್ತೆ. ನಮ್ಮನ್ನು ನೋಡ್ತಾರೆ ಜನ, ಅರ್ಥ ಮಾಡ್ಕೊತಾರೆ. ರೆಕಗ್ನಿಷನ್ ಸಿಗಿದ್ರೆ ಕೆಲಸ ಜಾಸ್ತಿ ಸಿಗುತ್ತೆ. ಅದೊಂಥರ PR, ಒಂದು ಬ್ರಿಲಿಯಂಟ್ PR. ಎಲ್ರಿಗೂ ಅಷ್ಟೇ ಅದು, ಎಲ್ರಿಗೂ ಅಷ್ಟೇ, ಯಾರ್ಯಾರು ಬರ್ತಾರೆ ಎಲ್ರಿಗೂ PR ಅದು. ಸೊ ಆ ಥರದ್ದೊಂದಿದು. ಸೊ ಅದಕ್ಕೆ ಆ ಒಂದು ಕಾರಣಕ್ಕೆ ನನಗೆ ಭಾಗಿಯಾಗಿರಬೇಕು ಅಂತ ಗೊತ್ತಾಗ್ತಿತ್ತು. ಇನ್ನೊಂದು ಏನು ಅಂದರೆ, ಅಫ್ಕೋರ್ಸ್ ಒಂದು ಮನೆ ಅಂದಮೇಲೆ ಯಾರೋ ಒಂದು ಏನೋ ಒಂದು ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಎಲ್ಲೊಂದು ಕಡೆ ಜೆನ್ಯೂನಾಗಿ ಸ್ಟ್ಯಾಂಡ್ ತೊಗೋಬೇಕನ್ಸುತ್ತೆ. ಜೆನ್ಯೂನಾಗಿ ಸ್ಟ್ಯಾಂಡ್ ತೊಗೊಂಡಾಗ ಬೈತೀನಿ ನಾನು ಜೆನ್ಯೂನಾಗಿ. ಅಂದರೆ ನನ್ನ ಬೈಗಳ ನಾನು ಜೋರಾಗಿ ಹೋಗ್ಬಿಟ್ಟು ಬೈಯುವಂಥದ್ದೆಲ್ಲ ಏನಿಲ್ಲ. ಇದೇ ಧ್ವನಿನಲ್ಲಿ ಮಾತಾಡ್ಬಿಟ್ಟು ಬೈದರೂ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ. ಸೊ ಆ ಥರದ್ದೊಂದಿದು. ಅಲ್ಲಿ ಆ ಥರದ ಒಂದು ಸನ್ನಿವೇಶನೇ ಬಂದಿಲ್ಲ. ಯಾಕಂದರೆ ಚಿಕ್ಕ ವಿಷಯಕ್ಕೆ ಜೋರಾಗಿ ಕೂಗಕ್ಕೆ ಶುರು ಮಾಡಿಬಿಟ್ರು. ಅವಾಗ ಅದನ್ನ ನೋಡ್ಬಿಟ್ಟು ನಂಗೆ ಇನ್ನೂ ಇರಿಟೇಟ್ ಆಗ್ಬಿಡ್ತು. ಫಸ್ಟ್ ಟೈಮಲ್ಲಿ ಅದು ಅಶ್ವಿನಿ ಮ್ಯಾಮ್ ಅದು ಗಿಲ್ಲಿ ಮೇಲೆ ಇದೆಲ್ಲ ಪಿನ್ ಪಾಯಿಂಟ್ ಮಾಡಿಬಿಟ್ಟು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ಮಾಡ್ತೀಯಾರ ಇದು? ಸುಮ್ಮನೆ ಏನಕ್ಕೆ ಮಾಡ್ತೀಯಾರ? ಕಾಣಿಸ್ಕೊಳಕ್ಕೆ ಮಾಡ್ತಿದ್ದಾರಾ? ಕ್ಯಾಮ್ರಾ ತಿರುಗಬೇಕು ಅಂತ ಮಾಡ್ತಿದಾರ? ಇದೆಲ್ಲ ಓವರ್ ಆ್ಯಕ್ಟಿಂಗು ಅಂತೆಲ್ಲ ಹೇಳ್ಬಿಟ್ಟು ಆ ಥರದ್ದು ಅನಿಸ್ತು ನನಗೆ. ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಅಟ್ ಆಲ್. ಅದು ಆ್ಯಂಡ್ ಜೋರಾಗಿ ಕೂಗ್ಬಿಟ್ಟೆ ನಾನು ಕಾಣಿಸ್ಕೊತೀನಿ ಅಂತ. ಆಮೇಲೆ ಏನು ಗೊತ್ತಾಗುತ್ತೆ ಅಂದರೆ, ಇರೋದು ಒಂದು ಟ್ಯಾಲೆಂಟು ಕೂಗೋದು, ಅದು ಬಿಟ್ಟು ಕೂಗೋದು ಕುಗ್ಸೋದು, ಎರಡು ಟ್ಯಾಲೆಂಟ್. ಸೊ ಅದು ಗೊತ್ತಾಗ್ಬಿಡುತ್ತೆ ಜನರಿಗೆ. ಆ್ಯಂಡ್ ಅದೇ ಕೊಡ್ತಿದ್ದೀವ ನಾವು ಆಡಿಯನ್ಸ್ಗೆ ಅಂತ. ಈಗ ಮೊನ್ನೆನೂ ನಾನು ಬಂದಾದ್ಮೇಲೆ ಅವತ್ತಿನ ದಿನದ್ದೇ ಆಗಿದ್ದು, ನೆಕ್ಸ್ಟ್ ಡೇ ಎಪಿಸೋಡಲ್ಲಿ ಏನೋ ಬಂತು, ಎಲ್ಲರೂ ಜೋರಾಗಿ ಕಿರಿಚ್ತಾ ಇದ್ದಾರೆ. ಎಲ್ಲರೂ ಕಿರಿಚ್ತಾ ಇರಬೇಕಾದ್ರೆ ಎಲ್ಲರೂ ಕಿರಿಚ್ತಾ ಇದ್ದಾರೆ ಜೋರಾಗಿ. ಯಾರು ಮಾತಾಡೋದು ಅರ್ಥ ಆಗ್ತಾ ಇಲ್ಲ, ಅಂತ ಹೋಗ್ತಾನೆ ಇರೋದು. ಒಂದು ನಾವು ಆ್ಯಸ್ ಆಡಿಯನ್ಸ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಎಷ್ಟು ಡೆಸ್ಪರೇಟ್ ಆಗಿ ಕಷ್ಟಪಡ್ತಿದ್ದಾರೆ ಎಲ್ಲರೂ ಅಂತ ಕಾಣಿಸ್ಕೊಳ್ಳೋಕ್ಕೆ, ಎಲ್ಲರೂ ಕಾಣಿಸ್ಕೊಳ್ಳೋಕ್ಕೆ ಅಂತ. ಅಲ್ಲಿ ಕೆಲವು ಜನ ಕಮ್ಮಿ ಮಾತಾಡೋರು, ಅವರು ಎದ್ದು ಬಂದರು, ಹಿಂಗೆಲ್ಲ ಮಾತಾಡಬೇಡಿ, ಹಂಗೆಲ್ಲ ಹೇಳ್ಬೇಡಿ ಗಾಂಚಲಿ. ಸೊ ಅದೆಲ್ಲ ನೋಡಿದಾಗ ಪಾಪ ಅವರು ಕಷ್ಟಪಡ್ತಿದ್ದಾರೆ, ಕಾಣಿಸ್ಕೋಬೇಕು ನಾನೇನಾದರೂ ಮಾಡಬೇಕು ಅಂತ. ಇವ್ರನ್ನೆಲ್ಲ ಎಳೆದ್ಬಿಟ್ಟು ಆಚೆ ಹಾಕಿದ್ರೆ ಫ್ರೆಂಡ್ಸ್ ಆಗ್ಬಿಡ್ತಾರೆ ನಾರ್ಮಲಾಗೆ, ಎಲ್ಲ ನಾರ್ಮಲ್ ಪೀಪಲ್ಲು. ಅಲ್ಲಿ ಹೋದಾಗ ಒಬ್ಬೊಬ್ರು ಒಂದೊಂದು ಇದರಲ್ಲಿ ಹಂಗಿರಬೇಕು ಹಿಂಗಿರಬೇಕು ಅಂತ ಈ ಡವ್ ಮಾಡೋದು ಇದೆಲ್ಲ ಜಾಸ್ತಿ ಅಂತ. ರಿಯಾಲಿಟಿ ಶೋನಲ್ಲಿ ಸೀರಿಯಲ್ ಆಗ್ತಿದೆಯಲ್ಲ ಅಂತ ಅಷ್ಟೇ ಬೇಜಾರು. ಅಂದರೆ ಆ ಡ್ರಾಮಾ ಇದ್ರೇನೆ ಬಿಗ್ ಬಾಸ್ ಮನೇಲಿ ಉಳಿಯೋಕ್ಕಾಗೋದು ಅನ್ನೋದು ತುಂಬ ಮೈಂಡ್ ಸೆಟ್ ಅಲ್ಲಿ. ಡ್ರಾಮಾ ಇರಬೇಕು. ಡ್ರಾಮಾ ಒಂದು, ಓವರ್ ಆ್ಯಕ್ಟಿಂಗ್ ಇನ್ನೊಂದು. ಡ್ರಾಮಾ ಅಂದರೆ ಓವರ್ ಆ್ಯಕ್ಟಿಂಗ್ ಅಲ್ಲವಲ್ಲ. ನಾವು ಎಲ್ಲ ಥರದ ಡ್ರಾಮಾ ನೋಡ್ಕೊಂಡೇ ಬಂದಿದ್ದೀವಿ. ನಮ್ಮ ಮನೆಗಳಲ್ಲೂ ಡ್ರಾಮಾ ನಡೆಯುತ್ತಪ್ಪ. ನಾಟಕಗಳು ಮಾಡ್ತಾರೆ, ಎಷ್ಟೋ ಮಾಡ್ತಾರೆ. ಓವರ್ ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತ. ಕಾರಣನೇ ಇಲ್ಲದೆ ಸೆಕೆಂಡ್ ಡೇನೇ ಹೆಂಗೆ ಕೋಪ ಬಂದ್ಬಿಡುತ್ತೆ, ಅಷ್ಟು ಜೋರು ಈ ಧ್ವನಿ ಎಷ್ಟೋಷ್ಟು ಕೋಪ ಹೆಂಗೆ ಬಂದ್ಬಿಡುತ್ತೆ. ಹೌದು. ಈಗ ನಮ್ಮ ಮಾನವನ ಫೀಲಿಂಗ್ಸ್ ಇರುತ್ತೆ, ಕೋಪ, ಜಗಳ, ದ್ವೇಷ, ಅಹಂಕಾರ, ಭಯಾನಕ, ಪ್ರೀತಿ, ಕರುಣೆ, ತಾಳ್ಮೆ, ಶಾಂತತೆ, ಈ ಥರದ್ದೆಲ್ಲ ಇರುತ್ತೆ. ಇದರಲ್ಲಿ ಯಾವುದು ಫಸ್ಟ್ ಪ್ಲೇಸ್ ತಗೊಳುತ್ತೆ? ಈಗ ಅಲ್ಲಿ ಬಿಗ್ ಬಾಸ್ಗೆ ಹೋದ್ರೆ ಫಸ್ಟ್ ಪ್ಲೇಸ್ ತಗೊಂಡ್ರೆ ನೀನು ಪಕ್ಕ ಅಲ್ಲಿ ಕ್ಲಿಕ್ ಆಗ್ತೀಯಾ ಅಂತ. ಇದು ಫಸ್ಟ್ ಇದ್ರೆ ನೀನು ಪಕ್ಕ ಅಲ್ಲಿ ಕ್ಲಿಕ್ಕು, ಆಮೇಲೆ ಇದು ನೆಕ್ಸ್ಟು, ಆಮೇಲೆ ಇದು ನೆಕ್ಸ್ಟು, ಆಮೇಲೆ ಇದು ಸಹಾಯ. ಫೀಲ್ ಶಾಂತತನ ಲಾಸ್ಟ್ ಬರುತ್ತೆ ಎನಿವೇ. ಲಾಸ್ಟ್ ಅಂದ್ರೆ ಅದು ಲಿಸ್ಟಲ್ಲೇ ಇಲ್ಲ. ಲಾಸ್ಟಲ್ಲಿ ನೀವು ಶಾಂತವಾಗಿರ್ಬೇಕಂದ್ರೆ ಅಲ್ಲಿ ದೇರ್ ಇಸ್ ನೋ ಸ್ಪೇಸ್ ಅಷ್ಟೇ. ಫಸ್ಟ್ ಅಂದರೆ ಕೋಪನೇ ಬರೋದು, ಮೇಯ್ನ್ ಕೋಪ ಬರುತ್ತೆ. ಸೆಕೆಂಡ್ ಅಂದರೆ ಅಲ್ಲಿ ಸ್ವಲ್ಪ ಫ್ಲರ್ಟಿಂಗು, ರೊಮ್ಯಾನ್ಸು ಅದೆಲ್ಲ ಬರುತ್ತೆ, ಸೆಕೆಂಡ್ ವರ್ಕೌಟ್ ಆಗುತ್ತೆ. ಥರ್ಡ್ ಅಂದರೆ ಕಾಮಿಡಿ ಇದೆಲ್ಲ ಬರುತ್ತೆ, ಕಾಮಿಡಿ, ಕಾಲೆಳೆಯೋದು ಇದೆಲ್ಲ ಬರುತ್ತೆ. ಆ ಮನೆಯಲ್ಲಿ ಕೋಪ ಮತ್ತು ರೊಮ್ಯಾನ್ಸ್ ಸ್ವಲ್ಪ ಕಮ್ಮಿ ಇದ್ದಾಗ ಕಾಮಿಡಿ ಎದ್ದು ಕಾಣಿಸ್ಕೊಳುತ್ತೆ, ಕಾಮಿಡಿ ಕಮ್ಮಿ ಇದ್ದಾಗ ಕೋಪ ಎದ್ದು ಕಾಣಿಸ್ಕೊಳುತ್ತೆ. ಸೊ ಆ ರೀತಿ ಇದು 3 ಫ್ಯಾಕ್ಟರ್ಸ್, ಇದು ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇರುತ್ತೆ. ಈಗ ಎಲ್ಲೋ ಒಂದು ಕಡೆ ಜೋರಾಗಿ ಅಶ್ವಿನಿ ಅವ್ರು ಜೋರಾಗಿ ಕೂಗ್ತಾ ಇರ್ಬೇಕಾದ್ರೆ, ಜಗಳ ಆಡ್ತಾ ಇರ್ಬೇಕಾದ್ರೆ ಗಿಲ್ಲಿ ಮಾಡೋ ಕಾಮಿಡಿ ಕೇಳಿಸಲ್ಲ. ಅವ್ನ ಸೈಡಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾನೆ ಇರ್ತಾನೆ. ಅವ್ನು ಕಾಮಿಡಿ ಮಾಡ್ತಾ ಇರ್ಬೇಕಾದ್ರೆ ಇವ್ರು ಸಡನ್ನಾಗಿ ಕೋಪ ಮಾಡ್ಕೊಳಕ್ಕಾಗಲ್ಲ, ಎಲ್ಲರೂ ನಗ್ತಾ ಇರ್ತಾರೆ. ಅಲ್ಲೇನೋ ಒಂದು ರೊಮ್ಯಾನ್ಸ್ ನಡೀತಿದ್ಯಾ, ಇದು ಎರಡನ್ನೂ ಓವರ್ಟೇಕ್ ಮಾಡಿಬಿಟ್ಟು ಆ ರೊಮ್ಯಾನ್ಸ್ ನೋಡ್ಬಿಟ್ಟು ಎಲ್ಲರೂ ಸ್ಮೈಲ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಐ ಆಮ್ ಜಸ್ಟ್ ಸೇಯಿಂಗ್ ಇದು 3 ಕೀ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆ ಮನೆಯಲ್ಲಿ ಅಂತ. ಅಂದ್ರೆ ಎಷ್ಟೋ ಜನ ಐ ಆಮ್ ಪ್ರಿಟಿ ಶೋರ್ ಪ್ಲಾನ್ ಮಾಡ್ಕೊಂಡೇ ಹೋಗ್ಬಿಡ್ತಾರೆ, ಹಿಂಗಿರಬೇಕು, ಇದು ಮಾಡಬೇಕು ಅಂತ. ಆ ಪ್ಲಾನಿಂಗ್ ನಾನು ಮಾಡಿಲ್ಲ. ನಾನು ಇದ್ದಿದ್ದಂಗೆ ಇರೋಣ, ಜೆನ್ಯೂನ್ ಆಗಿರೋಣ, ಎಲ್ಲಿ ಬರುತ್ತೋ ಇದನ್ನ ಅದು ತಗೋಣ ಅಂತ. ಒಂದು ರಿಯಾಲಿಟಿ ಶೋಗೆ ಪ್ರಿಪೇರ್ ಆಗಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಹಿಂಗೆಲ್ಲ ರೆಡಿ ಆಗಿಬಿಟ್ಟು ಹಿಂಗೆಲ್ಲ ಓವರ್ ಆ್ಯಕ್ಟಿಂಗ್ಗೆ ಹೆಂಗೆ ಪ್ರಿಪೇರ್ ಆಗೋದು ಅಂತ. ನಾನು ಆ್ಯಕ್ಟಿಂಗ್ ಕ್ಲಾಸಸ್ ತೊಗೊಂಡು ಹೋಗ್ಬೇಕು ಅದು ಮಾಡಬೇಕು ಅಂದರೆ. ನಿಜ ಹಂಗೆ ಅನ್ಸ್ಬಿಡ್ತು ನಿಮಗೆ ಫೈನಲಿ. ಬಟ್ ಈಗ ನನಗೆ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ ಸ್ಪಂದನನ ಜೊತೆ ಫ್ಲರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಮೀನ್ಸ್ ಹೆಲ್ದಿ ಫ್ಲರ್ಟ್. ಬಟ್ ನಾನು ಹೇಳೋದು, ನಿಮ್ಮ ಕಮ್ಯುನಿಕೇಷನ್ ಏನಾಗಿತ್ತು? ನಿಮ್ಗೊಂದು ತುಂಬ ನೆನಪು ಅಥವಾ ಖುಷಿ, ಈಗಲೂ ಅದು ಲೈಫ್ ಟೈಮ್ ನೆನ್ಪಿಟ್ಕೊಳ್ತೀನಿ ಅಂತ ಆಗಿರೋ ಒಂದು ಕಮ್ಯುನಿಕೇಷನ್ ಅಂದರೆ, ಈಗ ಶೇರ್ ಮಾಡೋದು. ಈಗ ತುಂಬ ಲವ್ ಬರ್ಡ್ಸ್ ಇರ್ತಾರಲ್ಲ, ಅವ್ರಿಗೊಂದು ಶೇರ್ ಮಾಡೋಣ. ವೆರಿ ಸಿಂಪಲ್ ಅಂದರೆ ಲವ್ ಅದೆಲ್ಲ ಏನೂ ಇಲ್ಲ, ವೆರಿ ಹೆಲ್ದಿ ವೇ. ಸೊ ಫಸ್ಟ್ ಟೈಮ್ ಅವ್ರಿಗೆ ಏನಕ್ಕೆ ನನಗೆ ಇಷ್ಟ ಅಂದರೆ, ಆ ವ್ಯಕ್ತಿ
ಬೇರೆಯವ್ರನ್ನ ಅಲ್ಲಿ ಮನೇಲಿ ಹೇಳೋರು ಜಾಸ್ತಿ, ಕೇಳಿಸ್ಕೊಳ್ಳೋರು ಕಮ್ಮಿ. ಅಲ್ಲಿ ಕೆಲವೊಂದು ಜನರನ್ನ ಕಷ್ಟ ನೋಡಿದಾಗ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಿಸ್ತೀವಲ್ವಾ, ಎಲ್ಲೊಂದು ಕಡೆ ಅಂಥ ಒಂದು ಟ್ರೊಮ್ಯಾಟಿಕ್ ಜಾಗದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಅಂತ. ಈಗ ವಿತ್ ಹರ್ ಆಲ್ಸೋ ಈ ಕರಿಬಸಪ್ಪ ಅವ್ರ ಜೊತೆ ಇರಬೇಕಾದ್ರೆ 2-3 ಡೇಸಿಂದ ಈ ವ್ಯಕ್ತಿ ಇದೇ ಥರದ್ದು ಏನೇನೋ ಹುಚ್ಚುಚ್ಚಾಗಿ ಮಾಡ್ಕೊಂಡಿರೋದು, ಮೋಟಿವೇಶನ್ ಮಾಡ್ತಾ ಇರೋದು, ನನಗೆ ಕೆಲವು ಜಾಗಗಳಲ್ಲಿ ಕಾಣಿಸ್ಕೊಳ್ಳೋಕೆ ಜಾಗ ಸಿಗ್ತಾ ಇಲ್ಲ ಆ್ಯಂಡ್ ಓವರ್ಲ್ಯಾಪ್ ಮಾಡಿಬಿಡೋದು, ಜೋರಾಗಿ ಕೂಗೋದು, ಇದೆಲ್ಲ ಮಾಡ್ತಾಯಿದ್ರು. ನಾನು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ ಒಂದು 2-3 ಡೇಸ್ ಆದಮೇಲೆ ಒಂದ್ಸಲ ಕಿಚನಲ್ಲಿ ನಾನಿದೆ ಹಿಂಗೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಹಿಂಗೆ ತಿರುಗಿ ಬರ್ತಾ ಇರ್ಬೇಕಾದ್ರೆ ಶಿ ಜಸ್ಟ್ ಕೇಮ್ ಆ್ಯಂಡ್ ಶಿ ಸೆಡ್, ನಂಗೆ ಅರ್ಥ ಆಗುತ್ತೆ ಕಣೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಅಂತ. ಏನು ಕಾಂಟೆಕ್ಸ್ಟ್ ಇಲ್ಲ, ಸುಮ್ಮನೆ ಬಂದು ನಂಗೆ ಅರ್ಥ ಆಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ, ಆಮೇಲೆ ಮಾತಾಡೋಣ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಬ ಅದು. ಅದಾದಮೇಲೆ ಮುಗಿಸ್ಕೊಂಬಂದು ಕುತ್ಕೊಂಡು ಮಾತಾಡಿಸ್ತಾ ಇರಬೇಕಾದ್ರೆ ಅವಾಗ ಹೇಳಿದ್ದು, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪ್ನಿಂಗ್. ನೀನು ಎದ್ದು ಶೈನ್ ಆಗೋಕ್ಕಾಗ್ತಾಯಿಲ್ಲ, ನಿನ್ನ ಪರ್ಸ್ನಾಲಿಟಿನೇ ಬೇರೆ, ನಿನ್ನ ಕಾಂಟೆಂಟ್ ಎಲ್ಲ ಆಚೆ ನಾನು ನೋಡಿದ್ದೀನಿ. ನೀನು ಒಂಟಿಯಾಗಿದ್ದರೆ ಬೇರೆ ಥರ ಇರ್ತಾಯಿತ್ತು, ಅಥವಾ ಬೇರೆಯವ್ರ ಜೊತೆ ಇದ್ದರೆ ಬೇರೆ ಥರ ಇರ್ತಾಯಿತ್ತು. ಬಟ್ ಈ ಒಂದು ಕಾರಣಕ್ಕೆ ಜಂಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ಗೆ ನಿನಗೆ ತುಂಬ ಹೊಡ್ತಾ ಬೀಳ್ತಾ ಇದೆ. ಆ್ಯಂಡ್ ದಿಸ್ ಇಸ್ ನಾಟ್ ಇವನ್ ಯುವರ್ ಪರ್ಸ್ನಾಲಿಟಿ. ಇನ್ನೂ ಆಚೆ ಬರೋಕ್ಕೆ ತುಂಬ ಜನ ಬಿಡ್ತಾನೇ ಇಲ್ಲ ಅಂತ ಕಂಪ್ಲೀಟಾಗಿ. ಯಾರೋ ಅಂಥ ಒಂದು ಟ್ರೊಮ್ಯಾಟಿಕ್ ಜಾಗದಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಂಡು ಆ ಒಂದು ಇದು ಕೊಟ್ಟಾಗ ಮನುಷ್ಯರು ಲುಕ್ಸು ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನನಗೆ ನನ್ನ ಪರ್ಸ್ನಲಿ ಫಸ್ಟ್ ಬರೋದು ಅವ್ರ ವ್ಯಕ್ತಿತ್ವ, ಅವ್ರು ಯಾವ ಥರ ಅರ್ಥ ಮಾಡ್ಕೊತಾರೆ ಅಂತ. ಆ ಒಂದು ಕಾರಣದಲ್ಲಿ ಔಟ್ ಆಫ್ ರೆಸ್ಪೆಕ್ಟ್ ನನಗೆ ಆ ಥರದೊಂದು ಫೀಲಿಂಗ್ ಆ ಥರದೊಂದು ಬಂತು. ಇನ್ನು ಮೇಯ್ನ್ ನೀವು ಅಲ್ಲಿ ತುಂಬ ಅಂದರೆ ಲೈವ್ ಚಾನಲಲ್ಲಿ ಎಲ್ಲ ನೋಡಿದ್ದಾರೆ, ಹೇಳ್ತಿದ್ದಾರೆ, ಅಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ, ಒಂದು RJ ಶೋ ಥರನೂ ಏನೋ ಮಾಡಿದ್ದೀನಿ ಅಂತ ಹೇಳಿದೆ. ಅದು ಏನು ಮಾಡಿದಿರಿ ನನ್ನ ಹತ್ರ ಒಂದು ಸ್ವಲ್ಪ ಹೇಳಿದ್ರೆ ನಮ್ಮ ಆಡಿಯನ್ಸ್ಗೂ ಅದು ರೀಚ್ ಆಗುತ್ತೆ ಅಂತ. ಸ್ವಲ್ಪ ಫನ್ನಿಯೆಸ್ಟ್ ಆಗಿ ಏನು ಮಾಡಿದ್ದೀರಿ ಅಪ್ಪ ನೀವು ಅಂತ. ನಾನೀಗ ಫುಲ್ 1 ಗಂಟೆ ಎಪಿಸೋಡ್ ನೋಡಿದ್ದು ಬಿಟ್ಟರೆ ಆ ಲೈವನ್ನು ನೋಡೋಕ್ಕಂತೂ ತುಂಬ ಜನ ಹೋಗಿಲ್ಲ ಅಂತ ಅನ್ಸುತ್ತೆ. ನೋಡ್ತಾರೆ, ತುಂಬ ಜನ ಕಡಿಮೆ ನೋಡಿರ್ಬೋದು. ಸೊ ಅವರಿಗೆ ಅದನ್ನು ರೀಚ್ ಮಾಡೋದಂದ್ರೆ, ಸೊ ನಾವು ಈಗ ಮಾಳು ಫಾರ್ ಎಕ್ಸಾಂಪಲ್, ಮಾಳು ಅವರು ಹಿತ್ತಲ್ಲ ಕಕ್ಕರಿ ಬೇಡಮ್ಮ ಅವ ಈ ಹಾಡನ್ನು ಹಾಡಿದಂತಹ ಗಾಯಕ ಅವರು. ಸೊ ನಾವೆಲ್ಲ ಒಂದ್ಸಲ ತುಂಬ ಸಲ ನಾನು RJ ಶೋ ಇದೆಲ್ಲ ಮಾಡಿದ್ದೀನಿ, ಗೊತ್ತು ಅಲ್ಲಿ ನಾನು ಯಾವ ಥರ ಮಾತಾಡ್ತೀನಿ ಅಂತ. ಸೊ ಮಾಳು ಅವ್ರ ಜೊತೆ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ದೇವರ್ ಲೈಕ್, ನೋಡು ಒಂದು ಕ್ಯೂ ತೊಗೊಂಡು RJ ಥರ ಮಾತಾಡು, ಅದಾದ್ಮೇಲೆ ಲಾಸ್ಟಲ್ಲಿ ಮಾಳು ಅವ್ರು ಹಾಡ್ತಾರೆ ಅಂತೆಲ್ಲ ಹೇಳಿಬಿಟ್ಟು ನಾನು ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಮಾಡ್ತಾ ಇರಬೇಕಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಧ್ವನಿಯಲ್ಲಿ ಅಣ್ಣಂಗೆ ಲವ್ ಆಗಿದೆ ಹಾಡನ್ನು ಕೇಳಿಸ್ಕೊಂಡ್ರಿ. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್, ಬಿಗ್ ಬಾಸ್ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಅಮಿತ್. ಈಗ ಅಣ್ಣಂಗೆ ಲವ್ ಆಗಿದೆ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಅಣ್ಣಂಗೆ ಲವ್ ಆಗಬೇಕಿಂತ ಜಾಸ್ತಿ ಅಕ್ಕಂಗೆ ಲವ್ ಆಗಬೇಕು ಅಣ್ಣನ ಮೇಲೆ. ಸೊ ಅಕ್ಕಂಗೆ ಲವ್ ಆಗಬೇಕು ಅಣ್ಣನ ಮೇಲೆ ಅಂದರೆ ಅಣ್ಣನಲ್ಲಿ ಇರುವಂಥ ಟ್ಯಾಲೆಂಟ್ಗಳನ್ನು ಅಕ್ಕ ನೋಡಬೇಕು. ಈಗ ಅಣ್ಣನಲ್ಲಿ ಯಾವ ಟ್ಯಾಲೆಂಟ್ ಇದೆ ಅನ್ನೋದು ಬಂದಾಗ ಅದ್ಭುತವಾಗಿ ಹಾಡ್ತಾರೆ ಈ ವ್ಯಕ್ತಿ ಕ್ಯಾಶುವಲ್ ಆಗಿ ಬಂದು ಸೂಪರಾಗಿ ಹಾಡ್ತಾ ಇರಬೇಕಾದ್ರೆ ಎಲ್ರಿಗೂ ಖುಷಿಯಾಗ್ಬಿಡುತ್ತೆ. ಅಯ್ಯೋ ಎಂಥ ಒಂದು ಧ್ವನಿ, ನಮ್ಮ ಉತ್ತರ ಕರ್ನಾಟಕದ ಧ್ವನಿ, ಜೋರ್ ಧ್ವನಿ ಅಂತ ಅನ್ಸುತ್ತೆ. ಈ ವ್ಯಕ್ತಿ ಹಾಡ್ತಾ ಇರಬೇಕಾದ್ರೆ ಹೆಣ್ಮಕ್ಳೆಲ್ಲ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬ್ಲಶ್ ಮಾಡ್ಕೊಂಡು ಹೇಳುವಂತಹ ಒಂದೇ ಒಂದು ವಿಚಾರ, ಹಿತ್ತಲಕ್ಕ ಕರಿಬೇಡ ಮಾವ ಅಂತ. ಈಗ ಸದ್ಯಕ್ಕೆ ಮಾಳು ಅವರು ನಮ್ಮ ಜೊತೆ ಆನ್ ಏರ್ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ವಾಪಸ್ ಬರ್ತೀನಿ. ಅಷ್ಟರಲ್ಲಿ ಮಾಳು ಅವರ ಧ್ವನಿಯಲ್ಲಿ ಕರಟಕ ದಮನಕ ಸಿನಿಮಾದ ಹಾಡು ಹಿತ್ತಲಕ್ಕ ಕರಿಬೇಡ ಮಾವ ನಿಮಗೋಸ್ಕರ ವಾಪಸ್ ಬರ್ತೀನಿ. ಬಿಗ್ ಬಾಸ್ ರೇಡಿಯೋಲ್ಲಿ ನಾನು ನಿಮ್ಮ RJ ಅಮಿತ್. ಸಖತ್ ಹಾಟ್ ಮಗ ಅಂದಿದ್ದೆ. ಅವರು ದರ 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 ಅಂತ ಅವ್ರು ಹಾಡಕ್ಕೆ ಶುರು ಮಾಡ್ಬಿಡ್ತಾ ಇದ್ರು. ಸೊ ಅದೊಂದು ಕಂಪ್ಲೀಟ್ ರೇಡಿಯೋ ಸೆಟಪ್ಪೇ ಮಾಡ್ತಾ ಇದ್ವಿ. ಇದೆಲ್ಲ ಇಂಟ್ರೆಸ್ಟಿಂಗ್ ಅನ್ಸಿಲ್ವಾ ಇವ್ರುಗಳಿಗೆ ಟೆಲಿಕಾಸ್ಟ್ ಮಾಡೋಕ್ಕೆ? ನಂಗೆ ಇಂಥ ತುಂಬ ಮಾಡಿದ್ದೀನಿ. ಅದಾದ್ಮೇಲೆ ಸ್ಪಂದನ ಕೇಳಿದ್ಲು ನಂಗೋಸ್ಕರ ಒಂದು ರೇಡಿಯೋ ಸ್ಟೈಲಲ್ಲಿ ಇದು ಮಾಡು ಅಂತ. ಅದಾದ್ಮೇಲೆ ಮನೇಲಿರೋರಿಗೆಲ್ಲ ಬಗ್ಗೆ ಎಲ್ಲ ಒಂದು ರೇಡಿಯೋ ಇದೆಲ್ಲ ಮಾಡು ಅಂತ ಹೇಳಿದ್ರು. ಆಮೇಲೆ ಕಾಕ್ರೋಚ್ ಸುದಿ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದೆ, ಬಟ್ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಕೊಡು ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ಅಂತೆಲ್ಲ ಹೇಳಿಬಿಟ್ಟು. ಸೊ ಇಂಥ ತುಂಬ ಮಾಡಿದ್ದೀನಿ ನಾನು ರೇಡಿಯೋ ಸ್ಟೈಲಲ್ಲಿ. ಇದೆಲ್ಲ ನನ್ನಲ್ಲಿರುವಂತಹ ಒಂದು, ಬಿಕಾಸ್ ನಾನು ಒಂದು ಪ್ಲ್ಯಾಟ್ಫಾರ್ಮ್ನ ರೆಪ್ರೆಸೆಂಟ್ ಮಾಡ್ಕೊಂಬರ್ತೀನಲ್ಲ, ಅದನ್ನು ತೋರ್ಸೋಕ್ಕೆ ಜನರಿಗೆ ಅಂತ. ಆ್ಯಂಡ್ ಅಷ್ಟು ಖುಷಿ ಆಗ್ತಾಯಿತ್ತು. ಎಷ್ಟೋ ಸಲ ನನ್ನ ಮಾತೆಲ್ಲ ಮುಗಿಸಾದ್ಮೇಲೆ ಅವ್ರು ಹೇಳ್ತಾಯಿದ್ರು, ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಕೇಳಿಸ್ಕೋಬೇಕು ಅನ್ಸುತ್ತೆ ಅಂತ. ಸಡನ್ನಾಗಿ ಕಾಕ್ರೋಚ್ ಸದಿ ಮಧ್ಯದಲ್ಲಿ ಮಾತಾಡೋಕೆ ಬಿಟ್ಟರೆ ತಾನೇ ನೀವು ಕೇಳಿಸ್ಕೋಬೇಕು ಅನ್ಸುತ್ತೆ ಅಂತ. ಸೊ ಈ ರೀತಿ ಹಿಂಗೆಲ್ಲ ತುಂಬ ಸನ್ನಿವೇಶಗಳಿದೆ. ಇಷ್ಟೆಲ್ಲ ಮಾಡಿದ್ದೀನಲ್ಲಪ್ಪ, ಇಷ್ಟೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ ನನ್ನ ತಲೆಯಲ್ಲಿ. ಓಕೆ, ಕಾಣಿಸ್ಕೊಳ್ಳೋಕೆ ಅಂತಲ್ಲ, ಇನ್ ಜನರಲ್ ಅವರೆಲ್ಲ ಕೇಳ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ, ಇದೆಲ್ಲ ಮೇ ಬಿ ತೋರಿಸಿರ್ಬಹುದು ಅಂತ. ಆಚೆ ಬಂದಮೇಲೆ ಗೊತ್ತಾಯಿತು ಇಲ್ಲ ಅಂತ. ಕೆಲವೊಂದು ಶಾರ್ಟ್ಗಳಲ್ಲಿ ಹಿಂಗೆ ಕೂತಿರ್ತಾರೆ ಜನ ಸುಮ್ಮನೆ ಕ್ಯಾಶ್ ಎಲ್ಲಗೆ. ಅದನ್ನೇ ಒಂದು 5-6 ಸೆಕೆಂಡ್ ನಂಗೆ ಕೊಟ್ಟಿದ್ರೆ ನಾನು ಯಾವುದೋ ಒಂದು ರೇಡಿಯೋ ಇದರಲ್ಲಿ ಮಾತಾಡೋದು ಅಟ್ಲೀಸ್ಟ್ ಕೇಳಿಸ್ತಾ ಇತ್ತು. ಅದೊಂದು ಬೇಜಾರಾಗುವಂಥ ವಿಷಯ ಅಷ್ಟೇ. ನಿಜವಾಗ್ಲೂ ಅನ್ಸುತ್ತೆ ನಮಗೆ ಆ ಟ್ರೂ ಟ್ಯಾಲೆಂಟನ್ನು ಅಲ್ಲಿ ಶೋಕೇಸ್ ಮಾಡಲಿಲ್ವಾ ಅನ್ನೋದು ಒಂಥರ ಆ ಫೀಲ್ ಅನ್ಸುತ್ತೆ. ಯಾಕಂದರೆ ನಾವು ಒಂದು ಆಡಿಯನ್ಸ್ ಆಗಿ ನೋಡುವಾಗ. ಬಟ್ ಯಾಕಂದರೆ ಈಗ ಆ ಆಪರ್ಚುನಿಟಿಗಿಂತ ಇನ್ನೂ ದೊಡ್ಡ ಆಪರ್ಚುನಿಟಿಗಳು ನಿಮಗೆ ವೆಯ್ಟ್ ಮಾಡ್ತಾ ಇದೆ ಖಂಡಿತವಾಗ್ಲೂ. ಬಟ್ ಅದರ ಮಿಡ್ಲಲ್ಲಿ ಈಗ ಎಲ್ಲ ಅಲ್ಲಿ ಕಂಟೆಸ್ಟೆಂಟ್ಗಳಿದಾರಲ್ಲ, ಅವ್ರಿಗೊಂದೊಂದು ಚೆನ್ನಾಗಿರೋ ನೇಮ್ ಕೊಡೋದಾದರೆ ಏನೆಲ್ಲ ಕೊಡೋದಕ್ಕೆ ಇಷ್ಟಪಡ್ತೀರಾ? ಈಗ ನಾನೇ ಒಬ್ಬೊಬ್ರು ಹೆಸರು ಹೇಳ್ತೀನಿ, ತುಂಬಾ ಯುನೀಕ್ ಆಗಿದ್ರು ಪರವಾಗಿಲ್ಲ, ಅಥವಾ ಅವ್ರಿಗೆ ಏನಾದ್ರು ವರ್ಡ್ ಹೇಳ್ತೀರಾ ಅಂದ್ರೂ ಪರವಾಗಿಲ್ಲ, ಅದು ನಿಮ್ಗೆ ಬಿಟ್ಟಿರೋದು. ಓಕೆನಾ? ಕಾಕ್ರೋಚ್ ಸುದಿ ಆಟಗಾರ, ಪ್ಲೇಯರ್. ಓಹೋ. ಅಶ್ವಿನಿ ಗೌಡ ಓವರ್ ಆಕ್ಟಿಂಗ್ ಮಷೀನ್. ಶೋಭ. ಮಾಳುದು ಒಂದು ವರ್ಡ್ ಸಾಕಾಗಲ್ಲ. ಅದ್ಭುತವಾದಂಥ ವ್ಯಕ್ತಿ, ಬಟ್ ಕೆಲವೊಂದು ವಿಚಾರಗಳನ್ನು ಅವ್ರು ಬಿಟ್ಟು ಬರಬೇಕು.
ಪದ್ಧತಿ ಹೊಡೆದಾಕುವ ಮನುಷ್ಯ ಅಂತ, ಸ್ಟೀರಿಯೋ ಟೈಪ್ಗಳನ್ನು ಹೊಡೆದಾಕುವ ಮನುಷ್ಯ ಅಂತ ಅವರಾದರೆ ಎಲ್ಲೊಂದು ಕಡೆ ಅವರು ಇನ್ನೂ ಉಳ್ಕೊತಾರೆ ಅನ್ಸುತ್ತೆ. ಎಸ್, ಅದು ಹೌದು. ಅಶ್ವಿನಿ? ಅಭಿಷೇಕ್ ಅವರ ಶ್ಯಾಡು ನಾನು ನೋಡಿದ್ದು 1 ವಾರದ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು. ಓಕೆ, ಅಭಿಷೇಕ್? ಜೋಲ್ಪುರ್ಕ. ಓ ಶಿವ. ರಕ್ಷಿತಾ ಶೆಟ್ಟಿ? ಪಟಾಕಿ. ಪಟಾಕಿ, ಓ ನೈಸ್. ಧನುಷ್? ಆಟಿಟ್ಯೂಡ್ ಕಿಂಗ್. ಧ್ರುವಂತ್? ಮಲ್ಲಮ್ಮನ ಸೇವಕ. ಮಲ್ಲಮ್ಮ? ಮನೇಲಿರೋ ಒಬ್ಬರು ರಿಯಲ್ ವ್ಯಕ್ತಿ. ವಾವ್. ಸ್ಪಂದನ? ಕ್ಯೂಟಿ. ವಾ. ಯಾರು ಬಾಕಿ ಆಗಿದಾರಪ್ಪ ಇನ್ನ? ಚಂದ್ರಪ್ರಭಾ, ಸತೀಶ್. ಎಸ್, ಚಂದ್ರಪ್ರಭಾ. ಸತೀಶ್ ಅವ್ರ ನಾಯಿ. ಸೋ ಮೈ ಗಾಡ್. ಸತೀಶ್? ಪುಂಗೇಶ್ವರ. ವಾಟ್ ನೇಮ್. ಹಂಗಾದ್ರೆ ಎಲ್ಲರದ್ದು ನೇಮ್ ಆಯ್ತು ಅನ್ಸುತ್ತೆ ಮೇ ಬಿ. ಇನ್ನು ಯಾರಾದರೂ ಬಾಕಿ ಇದ್ದಾರಾ? ಮೇನ್ ನಮ್ಮ ಮಂಜು ಸುಭಾಷಿಣಿ. ಅಮ್ಮ. ರಾಶಿಕಾ? ಕಾಲೇಜ್ ಹುಡುಗಿ. ಜೈನ್ ಕಾಲೇಜ್ ಹುಡುಗಿ ಅದು. ಓ ಅಲ್ಲ ಅದಕ್ಕಂತಲ್ಲ, ಬಟ್ ಇನ್ ಜನರಲ್ ಕಾಲೇಜ್ ಹುಡುಗಿ ವೈಬ್ಸ್ ತುಂಬಾ ಜಾಸ್ತಿ. ಆ ಥರನೇ ವೈಬ್. ಬಟ್ ಅವರು ಕಾಣಿಸ್ಕೊಳ್ಳೋದು ಸ್ವಲ್ಪ ಕಡಿಮೆ ಅಂತ ಅನಿಸ್ತಿದೆ. ಅಯ್ಯೋ, ನಮಗೆ ಕಂಪೇರ್ ಮಾಡಿದ್ರೆ ಇನ್ನೂ ತುಂಬಾ ಜನ ಕಡಿಮೆನೇ ಕಾಣಿಸ್ಕೊಂಡಿದ್ದು. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ನಾವಿಬ್ರು ಬಂದ್ವಿ ಅಂತ. ಇಬ್ರು ಪರ್ಫಾರ್ಮರ್ಸ್ ಆಗಿರೋದ್ರಿಂದ ನಮ್ಮಿಬ್ರು ನಾಚೆ ಕಳಿಸ್ತಾರಲ್ಲ, ಅದೇ ಬೇಜಾರು. ಎಸ್, ಅದು ನಿಜ, ಹಂಗೆ ಅನ್ಸುತ್ತೆ. ಸರಿ, ಈಗ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಶಾಪಿಂಗ್ ಮಾಡಿದ್ರಿ? ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೆ. ಐ ಥಿಂಕ್ ತುಂಬ ಖರ್ಚು ಮಾಡಿದ್ದೆ. ಬಟ್ಟೆಗಳು ಅಂತ ಬಂದಾಗ ಐ ವೆಂಟ್ ಆಲ್ ಔಟ್. ಒಂದು ಮದುವೆ ಶಾಪಿಂಗ್ ಏನು ರೇಂಜ್ ಮಾಡಬೇಕು ಅಷ್ಟೆಲ್ಲ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿಗಳು ಖರ್ಚಾಯಿತು ಇದಕ್ಕೆ ಅಂತಲೇ ತುಂಬ ಖರ್ಚು ಮಾಡಿದೆ. ಒಂದು ವಾರದಲ್ಲಿ ಔಟ್ಫಿಟ್ ಎಲ್ಲ ಅರ್ಧಂಬರ್ಧ ಹಾಕೊಂಡ್ಬಂದೇನಿ. ಈ ಒಂದು 6 ತಿಂಗಳಿಗೆ ಬರುತ್ತೆ ಔಟ್ಫಿಟ್ಟಿಗೆಲ್ಲ. ಇಂಟರ್ವ್ಯೂಗೆ ಅದಕ್ಕೆ ಇದಕ್ಕೆ ಹಾಕೊತಾ ಇದ್ದೀನಿ. ಮ್ಯಾನೇಜ್ ಮಾಡ್ತಾ ಇದ್ದೀನಿ ಔಟ್ಫಿಟ್. ಬಟ್ ಶಾಪಿಂಗ್ ಸಿಕ್ಕಾಪಟ್ಟೆ ಮಾಡಿದೆ. ಬಟ್ಟೆಯಿಂದ ಹಿಡಿದು ನಿಮ್ಮ ಆಕ್ಸೆಸರೀಸು, ವಾಚಸ್ಸು, ಗ್ಲಾಸಸ್ಸು, ಸ್ವಲ್ಪ ಮೇಕ್ ಓವರು, ಮತ್ತು ಚಪ್ಪಲಿ ಅಂತ ಬಂದಾಗ ಎಲ್ಲ ತುಂಬ ಖರ್ಚು ಮಾಡಿದ್ದೀನಿ. ಅಂದರೆ ಸಡನ್ ಕಾಲ್ ಬಂದಾಗ ನಿಮ್ಗೆ ಗೊತ್ತಿತ್ತಾ? ನಿಮ್ಮ ಎಕ್ಸ್ಪೆಕ್ಟೇಷನ್ ಇತ್ತಾ ಕಾಲ್ ಬರುತ್ತೆ ನನಗೆ ಅಂತ? ಯಾವ ಸಿಚುವೇಶನಲ್ಲಿ ಇದ್ರಿ ನಿಮ್ಗೆ ಕಾಲ್ ಬಂದಾಗ? ನೋ ಕ್ಲೂ. ಅಂದರೆ ಫಸ್ಟ್ ಟೈಮ್ ಅವ್ರು ಕಾಲ್ ಬಂದು ಈ ಥರ ನಿಮ್ಮ ಪರ್ಸ್ನಾಲಿಟಿ ನಂಗೆ ತುಂಬ ಇಷ್ಟ ಆಗ್ತದೆ, ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ 1-2-3 ಇಯರ್ಸಿಂದ, ನಿಮ್ಮ ಕಾಂಟೆಂಟ್ ನೋಡ್ತಾ ಇದ್ದೀವಿ, ನಮಗೆ ತುಂಬ ಇಷ್ಟ, ನೀವು ಮೇ ಬಿ ಈ ಮನೆಯಲ್ಲಿ ಕಾಣಿಸ್ಕೋಬೋದು, ನಿಮ್ಮನ್ನು ಪಿಚ್ ಮಾಡ್ಬೋದಾ ನಾವು ಶೋಗೆ ಅಂತ ಕೇಳಿದಾಗ ನಾನು ಆ ಒಂದು ಮೊಮೆಂಟಲ್ಲಿ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಓಕೆ, ಪಿಚ್ ಮಾಡ್ತಾ ಇರ್ತಾನೆ, ಓಕೆ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಅಂತೆಲ್ಲ ಹೇಳಿಬಿಟ್ಟು. ಇದಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅಂಟಿಲ್ ಮಂತ್ ಆ್ಯಂಡ್ ಹಾಫ್ ಬ್ಯಾಕ್ ನನಗೆ ಇದು ಕಂಪ್ಲೀಟಾಗಿ ವರ್ಕೌಟ್ ಆಗುತ್ತೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಓಕೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿಬಿಟ್ಟು ಸುಮ್ಮನೆ ನಾನು ಅದು ಬಿಟ್ಬಿಟ್ಟಿದ್ದೆ. ನನ್ನ ಪಾಡಿಗೆ ನನ್ನ ಕೆಲಸ ಇದೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ. ಬಿಕಾಸ್ ನಂಗೆ ಅಷ್ಟು ಆ ಶೋ ಬಗ್ಗೆ ಅಷ್ಟು ಒಲವು ಇರಲಿಲ್ಲ ಆವಾಗ ಮುಂಚೆ. ಆಮೇಲೆ ಹೋಗ್ತಾ ಹತ್ರ ಬರ್ತಾ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ತಿಳ್ಕೊಳಕ್ಕೆ ಶುರು ಮಾಡಿದೆ. ಈ ಶೋ ಅಂದರೆ ಇದು, ಜನ ಅಂದರೆ ಇಷ್ಟು ಕ್ರೇಜು ಈ ಶೋ ಬಗ್ಗೆ, ಅದು ಇದು ಅಂತೆಲ್ಲ ಗೊತ್ತಾಯ್ತು ನನಗೆ. ಸೊ ಆ್ಯಂಡ್ ಇನ್ನೊಂದು ಮೇಜರ್ ವಿಷಯ ಅಂದರೆ ಸುದೀಪ್ ಸರ್ ಜೊತೆ ಶೇರ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಒಂದು ಪ್ಲಾಟ್ಫಾರ್ಮ್ ಶೇರ್ ಮಾಡ್ತೀವಿ, ಎಲ್ಲ ಕಡೆ ಅವ್ರ ಜೊತೆ ಮಾತಾಡುವಂಥ ಅವಕಾಶ ಸಿಗುತ್ತೆ. ಅದೆಲ್ಲ ತುಂಬ ಖುಷಿ ನನಗೆ. ಸುದೀಪ್ ಸರ್ನ ನಗಿಸ್ಬೇಕಂತ ಆಸೆ ನನಗೆ. ಹೌದು, ಅದು ಎಲ್ರಿಗೂ ಡ್ರೀಮ್ ಇರುತ್ತಲ್ಲ. ಒಂದ್ಸಲ ನಾವು ಮಾಡ್ಬಿಟ್ಟು ಅವ್ರು ಹಾ ಅಂತ ನಗಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಗಿಸ್ದೆ ಒಂದ್ಸಲ ಸ್ಯಾಟರ್ಡೇ ಎಪಿಸೋಡಲ್ಲೇ ಜಾಸ್ತಿ ಸ್ಕ್ರೀನ್ ಟೈಮ್ ಸಿಕ್ಕಿದ್ದು ನಂಗೆ. ನಂಗೆ ಗೊತ್ತು ಅದು ಸೀನ್ ಏನು ಅಂತ. ಅವ್ರು ಏನು ಕೇಳಿದ್ರು ಅಂದ್ರೆ, ಈ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡಬೇಕು ಅಂತ, ನಮ್ಮನ್ನೆಲ್ಲರನ್ನ ತಡ್ಕೊಂಡಿರೋ ಕರ್ನಾಟಕ ಜನತೆಗೆ ಕೊಡಬೇಕು ಅಂತ ಹೇಳಿದಾಗ ಅವ್ರು ಇಮಿಡಿಯೇಟ್ ಆಗಿ ನಗಕ್ಕೆ ಶುರು ಮಾಡ್ಬಿಟ್ರು. ಅದ ಎಂಥ ಖುಷಿ ಗೊತ್ತಾ, ಫೇವ್ರೇಟ್ ವ್ಯಕ್ತಿ ನಗ್ತಾ ಇರ್ಬೇಕಾದ್ರೆ. ಸೊ ಇಷ್ಟೆಲ್ಲ ಇತ್ತು, ಇದೆಲ್ಲ ಯೋಚನೆಗಳೆಲ್ಲ ಇತ್ತು. ಬಟ್ ಈ ಸೀರಿಯಸ್ ಯೋಚನೆಗಳೆಲ್ಲ ಆಮೇಲೆ ಬಂತು. ಅದಕ್ಕಿಂತ ಮುಂಚೆ ಓಕೆ ಆದರೆ ಆಗಲಿ, ಇಲ್ಲಾಂದ್ರೆ ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಯಾರಿಗೂ ಹೇಳಲಿಲ್ಲ ಇದ್ರ ಬಗ್ಗೆ. ಸೊ ಅದು ಹಾಗೆ ಗುಟ್ಟಾಗೇ ಇತ್ತು ಫಾರ್ ಅ ವೆರಿ ಲಾಂಗ್ ಟೈಮ್. ನನ್ನ ಬಾಸ್ ಒಬ್ರಿಗೆ ಗೊತ್ತಿತ್ತು, ಜಸ್ಟ್ ಬಿಕಾಸ್ ಅವ್ರು ಬಿಡ್ತಾರೋ ಅಂದ್ಕೊಂಡಿದ್ದೆ. ಸೊ ಆ ಥರದೊಂದು ಇದರಲ್ಲಿತ್ತು. ಆಮೇಲೆ ಹೋಗ್ತಾ ಸ್ವಲ್ಪ ಸೀರಿಯಸ್ ಆಯಿತು. ಚಾನಲ್ ಹೆಡ್ಡು ಅವರು ಇವರು ಎಲ್ಲ ಬಂದು ಮಾತಾಡಿಸಿ ನನ್ನೊಂದು ಪರ್ಸ್ನಾಲಿಟಿ ಇಷ್ಟ ಆಗ್ಬಿಟ್ಟು, ನೀನು ಸೂಪರಾಗಿ ಮಾತಾಡ್ತೀಯ, ನೀನು ಹಿಂಗೆ ಇರಬೇಕು, ನೀನು ಫಿನಾಲೆವರೆಗೂ ಹೋಗ್ತೀಯಾ ನೀನು ಅಂತೆಲ್ಲ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೋಪ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಆ ಒಂದು ಇದರಲ್ಲಿ ರೀಚ್ ಔಟ್. ಈಗ ನೀವು ರಿಂಗ್ ಹಾಕಿದ್ದೀರಲ್ಲ, ಏನು ಸ್ಪೆಷಾಲಿಟಿ ಆ ರಿಂಗ್? ನನಗೆ ಆಡಿಯನ್ಸ್ಗೆ ಒಂದು ತೋರಿಸಿ, ಅದು ಏನಪ್ಪ ಸ್ವಲ್ಪ ಯುನೀಕ್ ಆಗಿದೆ ನೋಡುವಾಗ. ಸೊ ನಂದು ರಿಂಗ್ಸ್, ನನಗೆ ಆ್ಯಕ್ಚುಲಿ ಈ ಆಕ್ಸೆಸರೀಸು, ಇದು ಚೈನು ಮತ್ತು ಈ ರಿಂಗ್ಸು ಇದೆಲ್ಲ ಹಾಕೋದು ತುಂಬ ಜಾಸ್ತಿ. ಅಂದರೆ ಈ ಕೈ ಪೂರ್ತಿ ರಿಂಗ್ಸ್ ಇರುತ್ತೆ, ಈ ಕಡೆನೂ ರಿಂಗ್ಸ್ ಇರುತ್ತೆ. ಥ್ರಿಫ್ಟ್ ಶಾಪಿಂಗ್ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲ ಹೋಗ್ಬಿಟ್ಟು ಫ್ಯಾನ್ಸಿ ಅಂಗಡಿನಲ್ಲಿ ಶಾಪಿಂಗ್ ಮಾಡೋದಿಲ್ಲ. ಫ್ಯಾನ್ಸಿ ಅಂಗಡಿನಲ್ಲೂ ಅಲ್ಲಿ ಒಂದು ಪಿಕ್ ಮಾಡ್ತೀವಿ, ಬಟ್ ಲೋಕಲ್ಲೂ ಪಿಕ್ ಮಾಡ್ತೀವಿ. ಒಂಥರ ಮಿಕ್ಸ್ಡ್ ಫ್ಯಾಷನ್, ಆ ಲುಕ್ ಚೆನ್ನಾಗಿದ್ರೆ ಸಾಕು ಅಂತ. ಸೊ ಇದು ಒಂದು ನಾರ್ಮಲ್ ರಿಂಗು, ಇದು ಒಂದು ಸಿಂಹದ ಫೇಸ್ ಇರುವಂಥದ್ದು ರಿಂಗು. ಇನ್ನೊಂದು ಔಲ್ದು ಒಂದು ಗೂಬೆದೊಂದು ರಿಂಗ್ ಇದೆ. ಆಮೇಲೆ ಬೇರೆ ಥರದ್ದು ಇದೆಲ್ಲ ಇದೆ. ಸೊ ಮನೇಲಿ ಪೂರ್ತಿ ರಿಂಗ್ ಹಾಕೊಂಡೇ ಇರೋಣ ಅಂತೆಲ್ಲ ಪ್ಲಾನ್ ಮಾಡಿದ್ದು. ಬಟ್ ಅವರು ಅಲ್ಲಿ ಸ್ವಲ್ಪ ಚೆಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇದೆಲ್ಲ ತೆಗೆಸ್ಬಿಟ್ರು, ಇದೆಲ್ಲ ಬರಲ್ಲ ಅಂತ. ಬಿಕಾಸ್ ಇದೆಲ್ಲ ಪ್ರಾಣಿಗಳಲ್ವಾ. ಸೊ ಕೆಟ್ಟ ರೀತಿಯಲ್ಲಿ ಪೋರ್ಟ್ರೇ ಮಾಡೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಪ್ರಾಣಿಗಳು ಇದೆ, ಫೇಸು ಇದೆಲ್ಲ ಇತ್ತು. ಇನ್ನೊಂದು ಯಾವುದೋ ಇಲುಮಿನಾಟಿ, ಇದು ಒಂದು ಸ್ಕ್ವೇರ್
ಇದು ರಿಂಗ್ ಇತ್ತು, ಅದು ಇಲ್ಲ ಬೇಡ ಅದು ರಾಂಗ್ ಮೆಸೇಜ್ ತಲುಪುತ್ತೆ ಅಂತೆಲ್ಲ ಹೇಳಿಬಿಟ್ಟು ಇದೆಲ್ಲ ತೆಗೆಸ್ಬಿಟ್ರು. ಸೊ ತುಂಬ ಜನರಿಗೂ ಅದೇ ಆಯಿತು, ಆಕ್ಸೆಸರೀಸು ಮತ್ತು ಬಟ್ಟೆಗಳಲ್ಲಿ ಯಾವ್ದಾದ್ರು ಪ್ರಾಣಿಗಳದ್ದು ಫೇಸ್ ಎಲ್ಲ ಇದ್ದರೆ ಅದೆಲ್ಲ ತೆಗೆದುಬಿಡಿ ಬೇಡ ಅಂತ. ನಂದು ಒಂದು ಸಿಕ್ಕಾಪಡೆ ಒಂದು ಕ್ಯೂಟ್ ಟೀ ಶರ್ಟ್ ಇತ್ತು, ಯಾವುದೊಂದು ಬೆಕ್ಕಿನ ಫೇಸ್ ಇದರಲ್ಲಿ, ತುಂಬ ಚೆನ್ನಾಗಿತ್ತು ಆ ಶರ್ಟ್, ಅದು ಬೇಡ ಅಂತ ಹೇಳ್ಬಿಟ್ಟು ಅದು ತೆಗೆದ್ಬಿಟ್ಟು. ಅಲ್ಲೇ ಹೇಳ್ತಾರೆ ನಿಮಗೆ ಈ ತರ ಡ್ರೆಸ್ ಹಾಕೋಬಾರ್ದು, ಈ ತರ ಡ್ರೆಸ್ ಮುಂಚೆನೆ ಅಂದರೆ ನಾವು ನಮ್ಮ ಸೂಟ್ ಕೇಸ್ ತೊಗೊಂಡೋದಾಗ ಅಲ್ಲಿಂದ ಆ ಸೂಟ್ ಕೇಸಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದೊಂದು ಚೆಕ್ ಮಾಡಿ ನೋಡ್ತಾರೆ, ಇದು ಮಾಡಬೇಕಾ ಇದು ನೋಡ್ಬೇಕಾ ಅಂತೆಲ್ಲ ಹೇಳ್ಬಿಟ್ಟು ಅವರೇ ಮಡಚು ಎಲ್ಲ ಇಡ್ತಾರೆ. ಬಟ್ ಒಂದೊಂದು ಚೆಕ್ ಮಾಡ್ತಾರೆ. ಅಕಸ್ಮಾತ್ ಇದ್ರು ಬ್ರ್ಯಾಂಡ್ ನಂದು ಏನಾದ್ರು ಈ ಅಡಿಡಾಸೋ ನೈಕಿನೋ ರೀಬಾಕ್ ಏನೋ ಅಂತ ಬರ್ದಿದ್ರೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ಬಿಡ್ತಾರೆ, ಅದನ್ನ ಬ್ಲಾಕ್ ಕಲರ್ ಮಾಡಂಗಿಲ್ಲ, ಯಾವುದೇ ಥರದ ಬ್ರ್ಯಾಂಡು ಕಾಣಿಸ್ಕೊಳ್ಳಂಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಡ್ತಾರೆ ಅದನ್ನ. ಸೊ ಆ ಥರದ್ದು ಒಂದಿದು. ಸೊ ಆ ಒಂದು ಕಾರಣಕ್ಕೆ ಆ ಶೋನಲ್ಲಿ ಆಕ್ಸೆಸರೀಸ್ ಇದೆಲ್ಲ ಕಾಣಿಸ್ಕೊಳ್ಳೋಕ್ಕಾಗಿಲ್ಲ. ಬಟ್ ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಇದು ಆಕ್ಸೆಸರೀಸ್ ಎಲ್ಲ ಹಾಕೊಂತೀನಿ ನಾನು. ನೈಸ್ ನೈಸ್. ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ ನಾನೀಗ. ಬಂದಿದ್ದು ಅದೇ ನಿಮ್ಮ ಕಣ್ಣೀರೇನಾದ್ರೂ ಅವ್ರಿಗೆ ಶಾಪ ಆಯ್ತಾ ಅಂತ ಎಲ್ಲರೂ ಹೊರಗಡೆ ಬಂದ್ಬಿಟ್ರಲ್ಲ. ಬಟ್ ಈಗ ಗುದ್ದು ಬಿಡ್ತೀನಿ ಅಂದ್ರೆ ವೈಲ್ಡ್ ಕಾರ್ಡ್ ಕರೆದ್ರೆ ಏನ್ ಮಾಡ್ತೀರಾ? ಇದೆಂಥ ದುರ್ವಿಧಿ, ಎಂಥ ದುರ್ವಿಧಿ. ಜೆನ್ಯೂನ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಂತ ಬಂದಾಗ ಕುತ್ಕೊಂಡು ಮಾತಾಡಿಸ್ತಾ ಇದ್ದೆ, ಇನ್ಮೇಲೆ ನಿಂತ್ಕೊಂಡು ಬೈತೀನಿ. ಆದರೆ ಊಟ ಇಲ್ಲ, ನಿದ್ದೆ ಇಲ್ಲ, ನನ್ನ ಪಕ್ಕ ಇರುವಂಥ ಟೈಗರ್ ಸ್ಟಾರ್ಟಿಂಗಲ್ಲಿ 50 ಮೊಟ್ಟೆ ತಿಂತಾ ಇದ್ದಂಥ ಹುಲಿ ಪಲ್ಯ ತಿನ್ನು ಮಲ್ಕೊಳ್ಳೋ ಇಲಿ ಥರ ಆಗ್ಬಿಡುತ್ತೆ. ಬಟ್ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು, ಎಲ್ಲ ಪ್ರಾಣಿಗಳನ್ನು ಮೈಸೂರು ಝೂ ಇದ್ದ ಹಾಗೆ ಎಲ್ಲ ಪ್ರಾಣಿಗಳ ಜೊತೆ ಬೆರೆತು ನಾನು ಆಚೆ ಬರ್ತಾ ಇದ್ದೀನಿ.